या देवी सर्वभूतेषु मातृरूपेण संस्थिता नमस्तस्यै 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 नमो नमः. ಮೊದಲಿಗೆ ಸದ್ಗುರುನಾಥನನ್ನು ಹೃನ್ಮಂದಿರದಲ್ಲಿ ಸ್ಥಾಪಿಸಿಕೊಂಡು ಆದಿ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರನ್ನು ಬಸವಾದಿ ಶಿವಶರಣರಿಗೆ ವಂದಿಸಿ ಹಾಗೂ ಈ ಕ್ಷೇತ್ರದ ಒಡೆಯನಾಗಿರ್ತಕ್ಕಂತಹ ಶಿವನಿಗೂ ಹಾಗೂ ಆಂಜನೇಯ ಸ್ವಾಮಿಗೂ ಮಹಾಗಣಪತಿಗೂ ಸಹಿತ ವಂದಿಸಿ ಈ ವಿಶೇಷವಾಗಿ ಶರನ್ನವರಾತ್ರಿಯ ನಿಮಿತ್ತವಾಗಿ ಈ ನಾಗರಾಳ ಗ್ರಾಮದಲ್ಲಿ ಕುಂಕುಮಾರ್ಚನೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತಹ ಊರಿನ ಎಲ್ಲ ಪ್ರಮುಖರಿಗೂ ಹಾಗೂ ವಿಶೇಷವಾಗಿ ಶ್ರೀಶೈಲ ಗುರುಗಳಿಗೂ ಹಾಗೂ ಈ ಕುಂಕುಮಾರ್ಚನೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ನನ್ನ ತಾಯಂದಿರಿಗೂ ಸಹಿತ ನಮಸ್ಕಾರವನ್ನು ಮಾಡ್ತಾ, ನಾವು ಭಾರತದ ಸನಾತನ ಸಂಸ್ಕೃತಿ ಬಹಳ ವಿಶೇಷವಾದಂತಹ ಸನಾತನ ಸಂಸ್ಕೃತಿ. ಹಲವಾರು ಹಬ್ಬ ಹರಿದಿನಗಳು ಅಥವಾ ಹಲವಾರು ಪೂಜೆ ಪುನಸ್ಕಾರಗಳನ್ನ ನಾವು ನಮ್ಮ ಹಿರಿಯರು ಸಹಿತ ನಮ್ಗೆ ಕೊಡಮಾಡಿದ್ದಾರೆ. ನಾವು ಇಲ್ಲಿವರೆಗೆ ನಾವು ಬೆಳೆಸ್ಕೊಂಡು ಬಂದಿದ್ದೀವಿ. ದಸರಾ ಹಬ್ಬವನ್ನು ನಾವು ಯಾಕೆ ಆಚರಣೆ ಮಾಡಬೇಕು, ಅಥವಾ ದಸರಾ ಹಬ್ಬದ ಆಚರಣೆಯಿಂದ ನಮಗೇನು ಲಾಭ, ಅಥವಾ ದೇವಿ ಉಪಾಸನೆ ಮಾಡಬೇಕು, ದೇವಿ ಉಪಾಸನೆಯನ್ನು ಮಾಡಿದರೆ ನಮಗೇನು ಲಾಭ. ಇವತ್ತು ನೀವು ಎಲ್ಲರೂ ಸಹಿತ ಶ್ರೀಚಕ್ರಕ್ಕೆ ಕುಂಕುಮಾರ್ಚನೆಯನ್ನು ಮಾಡಿದ್ರಿ. ಆ ಕುಂಕುಮಾರ್ಚನೆ ಮಾಡೋದರಿಂದ ನಮಗೇನು ಫಲ, ಅಥವಾ ಕುಂಕುಮಾರ್ಚನೆಯನ್ನು ನಾವು ಯಾಕೆ ಮಾಡಬೇಕು ಅನ್ನೋವಂಥ ಗೊಂದಲಗಳು ಬಹಳಷ್ಟು ನಿಮ್ಮಲ್ಲಿರ್ಬೋದು. ಶ್ರೀಚಕ್ರ ಶ್ರೀಯಂತ್ರ ಅಂತ ನಾವು ಏನು ಹೇಳ್ತೀವಲ್ವ, ಆ ಶ್ರೀಯಂತ್ರದಲ್ಲಿ ಬಹಳಷ್ಟು ದಳಗಳಿವೆ. ಅದರಲ್ಲಿ ಮಹಾಲಕ್ಷ್ಮೀ ದೇವಿಯ ನಾವು ಬಂಧನ ಅಂದರೆ ಮಹಾಲಕ್ಷ್ಮಿಯ ಸ್ಥಾನ, ಮಹಾಲಕ್ಷ್ಮಿ ಇರುವಿಕೆ ಆ ಶ್ರೀಚಕ್ರದಲ್ಲಿರೋದ್ರಿಂದ ಆ ಶ್ರೀಚಕ್ರವನ್ನು ನಾವು ಪೂಜೆಯನ್ನು ಮಾಡಬೇಕು. ನಾವು ಕೆಲವೊಂದು ದೇವಿ ಪುರಾಣದೊಳಗಿಂದ ಒಂದು ಕಥೆಯನ್ನು ಹೇಳಿ ಆಮೇಲೆ ಆ ಶ್ರೀಚಕ್ರದ ಮಹತ್ವವನ್ನು ಹೇಳ್ತೀವಿ. ಸಾವರ್ಣಿಕೆ ಮನ್ವಂತರೆ ಅಂತೇಳಿ ಒಂದು ಮನ್ವಂತರ ಬರುತ್ತೆ. ಈ ಕಲಿಯುಗದಲ್ಲಿ ಸಹಿತ ಒಂದು ಮನ್ವಂತರೆ ಚಾಲುತ್ತೆ. ಸಾವರ್ಣಿಕೆ ಮನ್ವಂತರೆ ಅಂತೇಳಿ ಒಂದು ಮನ್ವಂತರೆ. ಆ ಮನ್ವಂತರೆಯಲ್ಲಿ ಒಬ್ಬ ಮಹಿಷಾಸುರ ಅಂತೇಳಿ ಒಬ್ಬ ರಾಕ್ಷಸ ಇರ್ತಾನೆ. ಮಹಿಷಾಸುರ ಅನ್ನೋ ರಾಕ್ಷಸ, ಆ ರಾಕ್ಷಸನಿಗೆ ಬಹಳಷ್ಟು ತಪಸ್ಸನ್ನು ಮಾಡಿ ನಾನು ವರವನ್ನು ಪಡ್ಕೊಳ್ಬೇಕು ಅಂತೇಳಿ ಹೇಳಿ ಒಂದು ಉಗ್ರವಾದಂತಹ ತಪಸ್ಸನ್ನು ಆಚರಣೆ ಮಾಡ್ತಾನೋ. ಆ ಉಗ್ರವಾದಂಥ ತಪಸ್ಸನ್ನು ಆಚರಣೆ ಎಂಥ ಉಗ್ರವಾದಂಥ ಆಚರಣೆ ಅಂದರೆ 10,000 ವರ್ಷಗಂಟಲೆ ತಪಸ್ಸನ್ನು ಮಾಡ್ತಾನೋ. ತನ್ನ ಶಿರವನ್ನು ಕಡಿದು ಕಮಲಪುಷ್ಪದ ಅರ್ಪಣೆಯನ್ನು ಮಾಡಿ ತಪಸ್ಸನ್ನು ಮಾಡ್ತಾನೆ. ಅವಾಗ ಬ್ರಹ್ಮದೇವನ ಅವನಿಗೆ ಒಳ್ಳೆದ, ಯಾವ್ದ್ರ ಸಲುವಾಗಿ ನೀವು ತಪಸ್ಸನ್ನು ಮಾಡ್ತಾ ಇದೆಯಾ ಮಹಿಷಾಸುರ, ಮತ್ತು ನಿನಗೇನು ವರ ಬೇಕು ಅಂತ ಕೇಳ್ಕೊಳ್ತಾ. ಅವಾಗ ಆ ಮಹಿಷಾಸುರ ಒಂದು ವರವನ್ನು ಕೇಳ್ತಾನೆ. ಏನಂದರೆ, ನನಗೆ ಸಾವ ಬರಬಾರ್ದು. ಮನುಷ್ಯ ಪ್ರತಿಯೊಬ್ಬ ಜಾತಶ್ಯ ಮರಣಂ ಧ್ರುವಂ ಅಂತ ಹಾಗೆ ಹುಟ್ಟಿದ್ದ ಪ್ರತಿಯೊಂದು 84 ಲಕ್ಷ ಜೀವಿಯನ್ನೊಳಗೆ ಅಂಡಜ, ಶ್ವೇತಜ, ಉದ್ವಿಜ, ಪಿಂಡಜ ಅಂತೇಳಿ ಎಲ್ಲ 21 ಲಕ್ಷ ಜೀವಿಗಳಿದಾವೆ. ಅದರಲ್ಲಿ ಎಲ್ಲನೂ ಸಹಿತ ಎಲ್ಲ ಜಾತಶ್ಯ ಮರಣಂ ಧ್ರುವಂ ಅಂದರೆ ಹುಟ್ಟಿದಂತಹ ವ್ಯಕ್ತಿ ಪ್ರತಿಯೊಂದು ಜೀವ ಮರಣವನ್ನು ಹೊಂದಲೇಬೇಕು, ಅದು ಸೃಷ್ಟಿ ನಿಯಮ. ಆದರೆ ಆ ಮಹಿಷಾಸುರ ಏನು ಮಾಡ್ತಾನಂದರೆ, ನನಗೆ ಮರಣವನ್ನು ಪ್ರಾಪ್ತಿಯಾಗಬಾರ್ದು, ನನಗೆ ಮರಣ ಬರಬಾರ್ದು ಅಂತೇಳಿ ವರವನ್ನು ಕೊಡು ಅಂತೇಳಿ ಕೇಳಿದಾಗ ಬ್ರಹ್ಮ ಹೇಳ್ತಾನೋ, ಬ್ರಹ್ಮ ಸೃಷ್ಟಿ ಮಾಡುವಂತಹ ನಾನೇ ಆ ದೇವಿಯ ಆಜ್ಞೆ ಆಯಿತು ಅಂದರೆ, ಶಿವನ ಆಜ್ಞೆ ಆಯಿತು ಅಂದರೆ ನಾನೇ ಹೋಗಬೇಕಾಗತ್ತೆ, ಮತ್ತು ನಿನಗೆಲ್ಲಿ ಅಂತ ವರ ಕೊಡಲಿ ಅಂತಾನು. ಅವಾಗ ಯಾವ ಪುರುಷನಿಂದಲೂ ಸಹಿತ ನನಗೆ ಸಾವು ಬರಬಾರ್ದು ಅಂತೇಳಿ ಒಂದು ವರವನ್ನು ಕೊಡು ಅಂತ ಕೇಳ್ತಾನೆ. ಸ್ತ್ರೀ ಅಬಲೆ, ಹೆಣ್ಮಕ್ಳ ಕಡೆಯಿಂದ ಸ್ತ್ರೀ ಕಡೆಯಿಂದ ಏನು ಮಾಡ್ಲಿಕ್ಕೆ ಸಾಧ್ಯ ಆಗ್ತೈತಿ, ಮತ್ತು ಸ್ತ್ರೀ ಅಂತೂ ನನಗೇನು ಮಾಡ್ಲಿಕ್ಕೆ ಸಾಧ್ಯ ಆಗಂಗಿಲ್ಲ, ಮತ್ತು ಯಾವ ಪುರುಷನ ಕಡೆಯಿಂದನೂ ನನಗೆ ಸಾವು ಬರಬಾರ್ದು ಅಂತೇಳಿ ವರವನ್ನು ಪ್ರದಾನ ಮಾಡು ಅಂತ ಹೇಳ್ತಾನೆ. ಅವಾಗ ಬ್ರಹ್ಮ ತಥಾಸ್ತು ಅಂತ ಹೇಳ್ತಾನೆ. ಯಾವುದೋ ಒಬ್ಬ ಮನುಷ್ಯನಿಗೆ ಏನಾದರೂ ಅರ್ಧಕ್ಕೆ ಪ್ರಾಪ್ತಿ ಆಯ್ತಂದರೆ ಅವನಿಗೆ ಭಾಳ ಅಹಂಕಾರ ಬಂದುಬಿಡ್ತೈತಿ. ಆಸ್ತಿನ ಬರಲಿ, ಹಣನ ಬರಲಿ, ಅಥವಾ ರೂಪ ಇರಲಿ, ವಿದ್ಯೆನೇ ಇರಲಿ, ಏನು ಬಂದರೂ ಸಹಿತ ಅಹಂಕಾರ ಬಂದುಬಿಡ್ತೈತಿ. ಹಂಗೆ ಆ ಮಹಿಷಾಸುರನಿಗೆ ವರ ಪ್ರದಾನ ಆದ ನಂತರ ಒಂದು ಅಹಂಕಾರ ಬಂದುಬಿಡ್ತೈತಿ. ಏನಪ್ಪ ಅಂದರೆ, ನನ್ನ ಸೋಲ್ಸವ್ರು ಈ ಜಗತ್ತಿನೊಳಗೆ ಈ 14 ಲೋಕದೊಳಗೆ ಯಾರದಾರು, ಅತಳ, ವಿತಳ, ಸುತ್ತಳ, ತಳಾತಳ, ರಸಾತಳ, ಮಹಾತಳ, ಪಾತಾಳ, ಶೋಣಿತಪುರ ಅಂತೇಳಿ ಒಂದು ಊರು ಬರ್ತೈತೆ. ಆ ಶೋಣಿತಪುರದ ರಾಜ ಈ ಮಹಿಷಾಸುರ. ಆ ಭೂಲೋಕ, ಭುವರ್ಲೋಕ, ಸುವರ್ಲೋಕ, ಮಹೋಲೋಕ, ಜನೋಲೋಕ, ತಪೋಲೋಕ, ಸತ್ಯಲೋಕ ಅಂತೇಳಿ 14 ಲೋಕಗಳಿದಾವೆ. ಆ 14 ಲೋಕದಲ್ಲಿ ನನಗೆ ಯಾರು
ಯಾರೂ ಪುರುಷರು ನನಗೆ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಅಂಥ ವರವನ್ನು ಪಡ್ಕೊಂಡಿದ್ದೀನೋ. ಮತ್ತು ಈ ಭೂಮಿಯಲ್ಲಿರ್ತಕ್ಕಂಥ ಎಲ್ಲ ರಾಜ ಮಹಾರಾಜರನ್ನು ಮತ್ತು 14 ಲೋಕದ ಎಲ್ಲ ಅಧಿಪತಿಗಳನ್ನು ಎಲ್ಲರನ್ನು ಸೋಲಿಸಿ ನಾನು ಈ ಬ್ರಹ್ಮಾಂಡಕ್ಕೆ ಒಡೆಯನಾಗಬೇಕು ಅಂತ ಒಂದು ವರಪ್ರದಾನದಿಂದ, ಒಂದು ಅಹಂಕಾರದಿಂದ ಇಂದ್ರನ ಆಸ್ಥಾನಕ್ಕೆ ಹೋಗಿ ಇಂದ್ರನನ್ನು ಸೋಲಿಸ್ತಾನೋ, ಎಲ್ಲ ಭೂಮಿಯಲ್ಲಿರ್ತಕ್ಕಂಥ ರಾಜ ಮಹಾರಾಜರನ್ನು ಸಹಿತ ಸೋಲಿಸ್ತಾನೋ. ಅವಾಗ ಎಲ್ಲ ದೇವತೆಗಳು ಸೋತ ಶರಣರಾಗ್ತಾರೆ ಅನಿವಾರ್ಯತೆಯಿಂದ, ಆ ವರಪ್ರದಾನ ಇರೋದರಿಂದ. ಅವಾಗ ಎಲ್ಲ ದೇವತೆಗಳು, ಸಾಧು ಸತ್ಪುರುಷರು, ಸಂತರು ಎಲ್ಲರೂ ಸಹಿತ ಬ್ರಹ್ಮನ ಹತ್ರ ಹೋಗ್ತಾರೆ. ಬ್ರಹ್ಮದೇವ, ನೀನು ವರವನ್ನು ಕೊಟ್ಟಿದೆಯಾ ಮಹಿಷಾಸುರನಿಗೆ, ಮತ್ತು ಆ ವರಪ್ರದಾನದಿಂದ ಈ ಭೂಲೋಕದಲ್ಲಿರ್ತಕ್ಕಂಥ ಎಲ್ಲ ಮಹಾರಾಜರಿಗೆ ಮತ್ತು ಇಂದ್ರನ ಆಸ್ಥಾನ, ದೇವತೆಗಳು ಎಲ್ಲರ ಅಧೀನವನ್ನು ತಗೊಂಡಿದ್ದನು ಮತ್ತು ರಾಜ್ಯವನ್ನು ಗೆದ್ದುಕೊಂಡಿದ್ದನು, ನಮ್ಮ ಮೇಲೆ ಅಧಿಕಾರವನ್ನು ಚಲಾಯಿಸ್ತಾ ಇದ್ದನು. ಇದು ಸರಿಯಲ್ಲ, ಇದಕ್ಕೇನು ಮಾಡಬೇಕು ಅಂತೇಳಿ ಒಂದು ಪ್ರಶ್ನೆಯನ್ನು ಬ್ರಹ್ಮದೇವನಿಗೆ ಎಲ್ಲರೂ ಕೂಡಿ ಪ್ರಾರ್ಥನೆಯನ್ನು ಮಾಡ್ತಾರೋ. ಅವಾಗ ಸೃಷ್ಟಿಕರ್ತ ನಾನೊಬ್ಬನೇ ಇದ್ರೂ ಸಹಿತ ಬ್ರಹ್ಮ ವಿಷ್ಣು ಮಹೇಶ್ವರರು, ಅಂದರೆ ಬ್ರಹ್ಮ ಅಂದರೆ ಸೃಷ್ಟಿಯನ್ನು ಮಾಡುವ, ವಿಷ್ಣು ಪಾಲನೆಯನ್ನು ಮಾಡುವಂತಹ, ಮತ್ತು ಶಿವ ಸಂಹಾರ ಮಾಡುವಂತಹ ಗಾಡ್, GOD ಗಾಡ್, ಜನರೇಟರ್, ಆಪರೇಟರ್, ಡಿಸ್ಟ್ರಿಬ್ಯೂಟರ್. ನಾವು ಒಂದು ಉತ್ಪತ್ತಿ ಆಯಿತಪ್ಪ ಅಂದರೆ ಅದನ್ನು ಪಾಲನೆಯನ್ನು ಮಾಡಿ ನಾಶವನ್ನು ಹೊಂದುವಂಥ ಕ್ರಿಯೆ ಸೃಷ್ಟಿಯೊಳಗೆ. ಅವಾಗ ನಾನೊಬ್ಬನೇ ಇದಕ್ಕೆ ನಿರ್ಣಯ ತೊಗೊಳಕ್ಕೆ ಬರೋಂಗಿಲ್ಲ. ಮತ್ತು ಬ್ರಹ್ಮದೇವ ವಿಷ್ಣುವಿನ ಹತ್ರ ಹೋಗ್ತಾನೆ. ವೈಕುಂಠದಲ್ಲಿ ವಿಷ್ಣುವನ್ನು ಸಹಿತ ಇರ್ತಾನೋ. ಆ ವಿಷ್ಣುವಿನ ಸಹಿತ ಎಲ್ಲ ರಾಕ್ಷಸರು, ಎಲ್ಲ ದೇವತೆಗಳು, ಎಲ್ಲ ಸಾಧು ಸತ್ಪುರುಷ ಋಷಿಮುನಿಗಳೆಲ್ಲ ಸಹಿತ ಹೋಗಿ ಅಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾರೋ. ಈ ರೀತಿ ಮಹಿಷಾಸುರ ಅಟ್ಟಹಾಸ ಬಹಳ ಆಗೈತಿ ಎಲ್ಲರಲ್ಲಿ, ಮತ್ತು ಮಹಿಷಾಸುರನ್ನು ಸಂಹಾರ ಮಾಡಬೇಕು, ಅದಕ್ಕಾಗಿ ಏನಾದರೂ ಉಪಾಯ ಇದ್ದರೆ ಹೇಳ್ರಿ ಅಂತ ವೈಕುಂಠದೊಳಗೆ ವಿಷ್ಣು ಕೇಳ್ತಾರೋ. ವಿಷ್ಣುನ ಸಹಿತ ನಾನೊಬ್ಬನೇ ನಿರ್ಣಯ ತೊಗೋಕ್ಕೆ ಬರೋಂಗಿಲ್ಲ, ಮತ್ತು ಶಿವನ ಹತ್ರ ಎಲ್ಲರೂ ಹೋಗೋಣ ಅಂತ ಹೇಳಿ ಆ ಶಿವನ ಹತ್ರ ಹೋಗ್ತಾರೆ. ಅವಾಗ ಶಿವನ ಹತ್ರ ಹೋಗಿ ಇರುವಂತಹ ವೃತ್ತಾಂತವನ್ನೆಲ್ಲ ಹೇಳ್ತಾರೆ. ಈ ರೀತಿ ಮಹಿಷಾಸುರ ಎಲ್ಲರನ್ನು ಸೋಲಿಸಿ ನಮ್ಮ ರಾಜ್ಯವನ್ನು ವಶಪಡಿಸಿಕೊಂಡಿದ್ದನು, ಇಂದ್ರನ ಆಸ್ಥಾನವನ್ನು ವಶಪಡಿಸಿಕೊಂಡಿದ್ದನು, ಎಲ್ಲ ದೇವತೆಗಳನ್ನ, ನವಗ್ರಹಗಳನ್ನ, ಅಷ್ಟದಿಕ್ಪಾಲಕರನ್ನ ಎಲ್ಲ ಬಂಧನೆಯನ್ನು ಮಾಡ್ಕೊಂಡಿದ್ದನು. ಮತ್ತು ಇದಕ್ಕೇನಾದರೂ ಆ ಮಹಿಷಾಸುರನ ಸಂಹಾರವನ್ನು ಆಗಬೇಕು, ಅದಕ್ಕೆ ಏನು ಮಾಡಬೇಕು ಅಂತ ಶಿವನಂತರ ಪ್ರಾರ್ಥನೆ ಮಾಡಿದಾಗ ಶಿವ ಧ್ಯಾನಸ್ಥಾನ ಕುಳಿತುಕೊಂಡಾಗ ಇವರೆಲ್ಲ ಬಂದಿರೋದನ್ನು ನೋಡಿ ಹೇಳ್ತಾನು. ಅವಾಗ ಸಿಟ್ಟಿನಿಂದ ಮೇಲಕ್ಕೆ ನೋಡ್ತಾನೆ. ಮೇಲಕ್ಕೆ ನೋಡಿದಾಗ ಶಿವನ ಕಣ್ಣಿನಿಂದ ನಮ್ಮ ತ್ಯಾಕ ಒಂದು ಎಲ್ಲರಿಗೂ ಸಿಟ್ಟು ಬರ್ತದಲ್ಲ ರೀ, ಹಂಗೆ ಎಲ್ಲ ದೇವತೆಗಳು ಸಹಿತ ಸಿಟ್ಟಿನಿಂದ ಶಿವ ಉಗ್ರತೆಯಿಂದ ಮೇಲೆ ನೋಡಿದಾಗ ಶಿವನ ಮೂರು ಕಣ್ಣಿನಿಂದ ಒಂದು ಜ್ವಾಲೆ ಉತ್ಪತ್ತಿ ಆಗ್ತದೆ. ಆ ಜ್ವಾಲೆ ಉತ್ಪತ್ತಿಯಾಗಿ ಬ್ರಹ್ಮ ವಿಷ್ಣು ಎಲ್ಲ ದೇವತೆಗಳು ಸಹಿತ ಆ ಜ್ವಾಲೆ ಕಡೆ ನೋಡಿದಾಗ ಇವರಿಗೂ ಕೋಪ ಬಂದುಬಿಟ್ಟ. ಇವ್ರ ಕಣ್ಣಲ್ಲಿರ್ತಕ್ಕಂತಹ ಎಲ್ಲ ಜ್ವಾಲೆ ಆ ಒಂದು ಕಡೆ ಸೇರ್ತೈತಿ. ಆ ಸೇರಿದಾಗ ತಾಯಿ ಸ್ವರೂಪ ಪಡ್ಕೊಳ್ತಿತ್ತು, ಅಂದರೆ ದೇವಿ ಸ್ವರೂಪವನ್ನು ಪಡ್ಕೊಳ್ತಿತ್ತು. ಆ ದೇವಿ ಸ್ವರೂಪವನ್ನು ಪಡ್ಕೊಂಡಾಗ ಬ್ರಹ್ಮದೇವನಿಂದ ಒಂದು ಶಕ್ತಿ, ವಿಷ್ಣುದೇವನಿಂದ ಒಂದು ಶಕ್ತಿ, ಶಿವನಿಂದ ಒಂದು ಶಕ್ತಿ, ಇಂದ್ರಾದಿ ದೇವತೆಗಳು ಹಾಗೂ ಅಷ್ಟದಿಕ್ಪಾಲಕರು, ನವಗ್ರಹಗಳಿಂದ ಎಲ್ಲ ದೇವತೆಗಳ ಕಡೆಯಿಂದ ಮೇಲ್ಗಡೆ ನೋಡಿದಾಗ ಪ್ರಚಂಡವಾದಂತಹ ಒಂದು ಜ್ವಾಲಾಮುಖಿ ಉತ್ಪತ್ತಿಯಾಗಿ ಆ ಜ್ವಾಲಾಮುಖಿಯೇ ಸಾಕ್ಷಾತ್ ಭಗವತಿಯಾಗಿ ಉತ್ಪನ್ನಳಾಗ್ತಾಳು. ಆ ಭಗವತಿಗೆ ಎಲ್ಲ ದೇವತೆಗಳ ಕಡೆ ಇರುವಂತಹ ಆಯುಧಗಳನ್ನ ಬ್ರಹ್ಮನು ಸಹಿತ ಬ್ರಹ್ಮಾಸ್ತ್ರವನ್ನು ಕೊಡ್ತಾನೋ, ವಿಷ್ಣು ಸಹಿತ ನಾರಾಯಣಾಸ್ತ್ರ, ಸುದರ್ಶನ ಚಕ್ರ, ಶಂಖ, ಗದೆಯನ್ನು ಕೊಡ್ತಾನೋ. ಆಮೇಲೆ ಶಿವನು ಸಹಿತ ತ್ರಿಶೂಲವನ್ನು, ಡಮರುವನ್ನು ಆ ದೇವಿಗೆ ಕೊಡ್ತಾನೋ. ಎಲ್ಲ ದೇವತೆಗಳು ಸಹಿತ ಎಲ್ಲ ಆಯುಧಗಳನ್ನ ದೇವಿಗೆ ಕರುಣಿಸ್ತಾರೆ. ಅವಾಗ ಎಲ್ಲ ದೇವತೆಗಳ ಶಕ್ತಿಗಳು ಒಡಗೂಡಿ ಮಹಿಷಾಸುರಿಗೆ ಏನು ವರ ಐತ್ರಿ, ಯಾವ ಪುರುಷನಿಂದಲೂ ಸಹಿತ ಸಾವು ಬರಬಾರದು ಅಂತ ವರವನ್ನು ಪಡ್ಕೊಂಡಿದ್ದ. ಆದರೆ ಈ ಪ್ರಚಂಡವಾದಂತಹ ಶಕ್ತಿ ಆಯುಧಗಳನ್ನು ಕೊಟ್ಟಿರುವಂತಹ ಎಲ್ಲ ದೇವತೆಗಳು ಆಯುಧವನ್ನು ಕೊಟ್ಟು ಆ ಭಗವತಿ ಮೂರ್ತಿಯನ್ನು ಸಾಕಾರ ಆಗ್ತೈತಿ, ಮೂರ್ತಿ ನಿರ್ಮಾಣ ಆಗ್ತೈತಿ. ಅವಾಗ ಧರ್ಮ ಅಂತೇಳಿ ನಾವು ಧರ್ಮ ಅಂತ ಹೇಳ್ತೀವಿ. ಧರ್ಮದೇವತೆ ಸಿಂಹ ಆಗಿ ಅಲ್ಲಿ ಪ್ರಕಟ ಆಗಿ ಆ ಸಿಂಹದ ಮೇಲೆ, ಧರ್ಮದ ವಾಹನದ ಮೇಲೆ, ಅಂದರೆ ಸಿಂಹದ ಮೇಲೆ ಭಗವತಿ ದೇವಿ ಕುಳಿತುಕೊಂಡ ಆ ಶೋಣಿತಪುರಕ್ಕೆ ಹೋಗ್ತಾರೆ. ಶೋಣಿತಪುರಕ್ಕೆ ಹೋದಾಗ ಕ್ರೋಧದಿಂದ ಬಿಲ್ಲಿನಿಂದ, ಅಂದರೆ ನಾವು ಬಾಣ ಅಂತ ಹೇಳ್ತೇವಿಲ್ಲ, ಬಿಲ್ಲ, ಆ ಬಿಲ್ಲನ್ನು ತಗೊಂಡ ನಾರವನ್ನು ಜಗ್ಗಿ ಆ ದೇವಿ ಒಂದು ಸರ್ತಿ ಝೇಂಕಾರವನ್ನು ಮಾಡ್ತಾಳು. ಝೇಂಕಾರಕ್ಕೆ ಶೋಣಿತಪುರದಲ್ಲಿರ್ತಕ್ಕಂತಹ ಅವೇನು ಕೋಟೆ
ದ್ವಾರ ಬಾಗಿಲುಗಳಿರ್ತಾವೆ, ಆ ಝೇಂಕಾರಕ್ಕೆ ಆ ದ್ವಾರ ಬಾಗಿಲುಗಳ ಕೋಟೆಗಳೆಲ್ಲ ಬಿದ್ದು ಬಿಡ್ತಾವೆ. ಅವಾಗ ಯಾರು ಈ ಕೆಲಸ ಮಾಡಿದರು ಅಂತ ಆ ಮಹಿಷಾಸುರನ ಮಂತ್ರಿಗಳು, ಅಂದರೆ ಸಮಬಲ ಆಗಿರ್ತಕ್ಕಂತಹ ಮಹಿಷಾಸುರನ ಮಂತ್ರಿಗಳು ಯಾರಪ್ಪ ಅಂದರೆ ರಸಿಲೋಮ, ಋದುಗ್ರ, ಬಿಡಾಲ, ಶುಂಭ, ನಿಶುಂಭ ಅಂತೇಳಿ ರಾಕ್ಷಸರು ಇರ್ತಾರೆ. ಆ ಮಹಿಷಾಸುರನ ಮಂತ್ರಿಗಳಿರ್ತಾರೋ, ಸೇನಾಧಿಪತಿಗಳಿರ್ತಾರೋ. ಯಾರು ಈ ಕೃತ್ಯವನ್ನು ಮಾಡಿದರು, ನಮ್ಮ ಈ ಶೋಣಿತಪುರವನ್ನು ಈ ರೀತಿ ಧ್ವಂಸ ಮಾಡಲಿಕ್ಕೆ ಯಾರು ಕಾರಣ ಆದರೂ, ಯಾವ ಪುರುಷನಿಂದಲೂ ಸಹಿತ ನಮ್ಮ ಶೋಣಿತಪುರವನ್ನು ನಮ್ಮನ್ನು ಗೆಲ್ಲಲಿಕ್ಕೆ ಸಾಧ್ಯ ಇಲ್ಲ. ಅಂಥದ್ರಲ್ಲಿ ಈ ರೀತಿ ಘಟನೆ ಆಗಕ್ಕೆ ಏನು ಕಾರಣ ಅಂತೇಳಿ ಆ ಸೇನಾಧಿಪತಿಗಳನ್ನ ಕಳಿಸ್ತಾರೋ. ಸೇನಾಧಿಪತಿ ಹೊರಗಡೆ ಬಂದು ನೋಡ್ತಾರೋ, ಎಲ್ಲ ಎಡಬಲಕ್ಕೆ ಎಲ್ಲ ದೇವತೆಗಳು ಸಿಂಹದ ಮೇಲೆ ಆ ದೇವಿ, ಭಗವತಿ ದೇವಿ ರಾರಾಜಿಸ್ತಾ ಬರ್ತಾ ಇರ್ತಾಳೆ. ಅವಾಗ ಆ ರಸಿಲೋಮ, ಋದುಗ್ರ, ಬಿಡಾಲ, ಶುಂಭ, ನಿಶುಂಭ ಎಲ್ಲರೂ ಹೊರಗಡೆ ಬಂದು ನೋಡ್ತಾರೋ. ಹೊರಗಡೆ ಬಂದು ನೋಡಿದಾಗ ದೇವಿಯ ರೂಪವನ್ನು ನೋಡ್ತಾರೋ. ಅವಾಗ ಹೋಗಿ ಆ ಮಹಿಷಾಸುರನಿಗೆ ಹೇಳ್ತಾರೆ ಏನಂದರೆ, ಮಹಿಷಾಸುರ, ನಮ್ಮ ಶೋಣಿತಪುರಕ್ಕೆ ಎಲ್ಲ ದೇವತೆಗಳು, ಸತ್ಪುರುಷರು, ಸಾಧುಗಳು ಎಲ್ಲರೂ ಸಹಿತ ಒಂದು ಸಿಂಹ ವಾಹನದ ಮೇಲೆ ಒಬ್ಬ ದೇವಿಯನ್ನು ಕುಳಿಸ್ಕೊಂಡು ಬರ್ತಾ ಇದ್ದಾರೋ. ಅದಕ್ಕಾಗಿ ನೀನು ಬರಬೇಕಂತ ಹೇಳಿದಾಗ ಮೊದಲಿಗೆ ರಸಿಲೋಮ, ಋದುಗ್ರ, ಬಿಡಾಲ, ಶುಂಭ, ನಿಶುಂಭರನ್ನು ಕಳಿಸ್ತಾನೆ. ಏನಂದರೆ ದೇವಿ ಪುರಾಣ ಮತ್ತು ದೇಹದ ಪುರಾಣ ಎರಡು ಒಂದರಿ. ದೇವಿ ಪುರಾಣ ಮತ್ತು ದೇಹದ ಪುರಾಣ ಎರಡು ಒಂದ. ಏನಂದರೆ ಅಲ್ಲಿ ರಾಕ್ಷಸರನ್ನ ದೇವಿ ಕೊಂದಿದಳು, ಆದರೆ ನಮ್ಮಲ್ಲಿ ಸಹಿತ ರಾಕ್ಷಸರಿದ್ದಾರೆ. ಏನೇನು ರಾಕ್ಷಸರಿದ್ದಾರಪ್ಪ ಅಂದರೆ ಈಗ ಶುಂಭ, ನಿಶುಂಭ ಮತ್ತು ಬಿಡಾಲ, ಋದುಗ್ರ ಅಂತೇಳಿ ರಾಕ್ಷಸರೇನಿದಾರಲ್ಲ, ನಮ್ಮಲ್ಲಿ ಸಹಿತ 8 ರಾಕ್ಷಸರಿದ್ದಾರೆ. ಯಾರಪ್ಪ ಅಂದರೆ ಕಾಮ, ಕ್ರೋಧ, ಮದ, ಮೋಹ, ಮಾತ್ಸರ್ಯ, ಅಸೂಯೆ ಇದಾರಲ್ರಿ. ಪ್ರತಿಯೊಬ್ಬರಲ್ಲಿ ಇದಾರಲ್ರಿ. ಯಾಕಂದರೆ ಆ ದೇವಿ ಪುರಾಣ ಮತ್ತು ದೇಹ ಪುರಾಣ ಹೋಲಿಸುವಂಥ ರೀತಿ ಏನಪ್ಪ ಅಂದರೆ, ನಮ್ಮಲ್ಲಿ ಸಹಿತ ಕಾಮ ಐತಿ. ಕಾಮಾತುರಾಣಾಂ ನಭಯಾಮ ಲಜ್ಜಾಂ. ನಾವು ಕಾಮ ಆತುರಾಗಿ ಏನು ಮಾಡ್ತೀವಿ ಅನ್ನೋದು ನಮ್ಮ ಮತಿಗೆ ಹೊಳೆಯೋದಿಲ್ಲ. ಅದಕ್ಕಾಗಿ ಕಾಮ, ಕ್ರೋಧ, ಸಿಟ್ಟಿನೊಳಗೆ ಏನು ಮಾಡ್ತೀವಿ ಅನ್ನೋದು ಗೊತ್ತಿಲ್ಲ. ಲೋಭ ಅಂದರೆ ನನಗೆ ಬೇಕು, ಬೇರೆದವ್ರಿಗೆ ಇರಬಾರ್ದು. ಲೋಭಗುಣ ಅಂದರೆ ಜಿಪುಣ ಗುಣ, ನನಗೆ ಮಾತ್ರ ಇರಬೇಕು, ಅದನ್ನ ಬೇರೆದವ್ರಿಗೆ ಅದು ಸಿಗಬಾರ್ದು ಅನ್ನೋದು ಲೋಭಗುಣ. ಹಿಂಗೆ ನಮ್ಮಲ್ಲಿ ಸಹಿತ ಆ ರಾಕ್ಷಸರಿದ್ದಾರೆ. ಆ ರಾಕ್ಷಸರನ್ನ ದೇವಿ ಹೆಂಗೆ ಸಂಹಾರ ಮಾಡಿದಳು, ಆಯುಧಗಳನ್ನ ತಗೊಂಡ 9 ದಿವಸ ಶುಂಭ ನಿಶುಂಭರನ್ನ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಮಕ ಪರ್ದಿನಿ ಶೈಲಸುತಿ ಅಂತ ಹೇಳ್ತೀವಲ್ಲ, ಅವಾಗ ಒಬ್ಬೊಬ್ಬರು ರಾಕ್ಷಸರು ಬರ್ತಾರೋ. ಆ ರಾಕ್ಷಸರನ್ನ ಆಯುಧಗಳಿಂದ ದೇವಿ ಸಂಹಾರವನ್ನು ಮಾಡೋಕ್ಕೆ ಆರಂಭ ಮಾಡ್ತಾಳೆ. ರಸಿಲೋಮ ಬರ್ತಾನೋ, ರಸಿಲೋಮನ ಜೊತೆ ಯುದ್ಧವನ್ನು ಮಾಡಿ ಅವನಿಗೆ ಜ್ಞಾನವನ್ನು ಬೋಧಿಸ್ತಾಳೆ. ನಾವು ಅಜ್ಞಾನ ಮತ್ತು ಜ್ಞಾನ ಅಂತೇಳಿ ಎರಡು ಹೇಳ್ತೀವಿ. ಏನಪ್ಪ ಅಂದರೆ ರಾಕ್ಷಸತ್ವ ಅಥವಾ ರಾಕ್ಷಸಿ ಗುಣ ಏನಪ್ಪ ಅಂದರೆ, ನಮಗೆ ಜ್ಞಾನ ಇಲ್ಲದೆ ಇರೋದೇ ರಾಕ್ಷಸಿ ಗುಣ, ಜ್ಞಾನ ಇರೋದೇ ಜ್ಞಾನ. ಅದಕ್ಕಾಗಿ ಆ ರಸಿಲೋಮಗ ಎಲ್ಲ ದೇವತೆಗಳು ರಾಕ್ಷಸರಿಗೆ ಜ್ಞಾನವನ್ನು ಬೋಧನೆಯನ್ನು ಮಾಡ್ತಾಳೆ. ಯಾಕಂದರೆ ಇದು ಮಾಡೋದು ಸರಿಯಲ್ಲ, ಇದು ಮಾಡೋದು ನೀನು ತಪ್ಪು ಅಂತೇಳಿ, ಧರ್ಮದ ಮಾರ್ಗದಿಂದ ನಡಿ, ಧರ್ಮವನ್ನು ಬಿಟ್ಟು ಹೋಗಬೇಡ, ದೇವತೆಗಳಿಗೆಲ್ಲ ಈ ರೀತಿ ತೊಂದರೆ ಕೊಡಬೇಡ ಅಂತೇಳಿ ಮೊದಲು ಹೇಳಿ ನೋಡ್ತಾಳೆ. ಆದರೆ ಆ ಯಾವ ರಾಕ್ಷಸರನ್ನು ಸಹಿತ ಕೇಳದೇ ಇರುವಾಗ ಅಸ್ತ್ರವನ್ನು ಪ್ರಯೋಗ ಮಾಡಿ ಆ ಎಲ್ಲ ರಾಕ್ಷಸರನ್ನು ಸಂಹಾರ ಮಾಡ್ಕೊಂಡು ಬರ್ತಾಳು. ನೀವೆಲ್ಲರೂ ಸಹಿತ ನವರಾತ್ರಿಗಳು ಉಪವಾಸವನ್ನು 9 ದಿವಸ ಉಪವಾಸವನ್ನು ಮಾಡ್ತೀರಿ. ಪ್ರಥಮ ಶೈಲಪುತ್ರಿ ಚ, ದ್ವಿತೀಯ ಬ್ರಹ್ಮಚಾರಿಣಿ, ತೃತೀಯ ಚಂದ್ರಘಂಟೇತಿ, ಕೂಷ್ಮಾಂಡೇತಿ, ಚತುರ್ಥಕಿ ಅಂತಲೇ ದೇವಿಯ ಒಂದೊಂದೊಂದು ಅವತಾರವನ್ನು ನಾವು ನೋಡ್ತೀವಿ. ಒಂದೊಂದು ಅವತಾರ ದಿವಸ ಒಂದೊಂದು ರಾಕ್ಷಸರನ್ನು ಸಂಹಾರ ಮಾಡಬೇಕಂತ. ಯಾವ ರಾಕ್ಷಸರಪ್ಪ ಅಂದರೆ, ನಾವೀಗ ಏನು ಹೇಳಿದ್ವಿ, ಕಾಮ, ಕ್ರೋಧ, ಮದ, ಮೋಹ, ಮತ್ಸರ ಅಂತೇಳಿ. ಲಾಸ್ಟ್ 10ನೇ ದಿವಸ 9 ನವರಾತ್ರಿ ಮತ್ತು ಶಿವರಾತ್ರಿ ನಮ್ಮ ಹಿಂದೂಗಳಿಗೆ ಬಹಳ ವಿಶೇಷವಾದಂತಹ 10 ದಿನಗಳು. ಅದರಲ್ಲಿ ಲಾಸ್ಟ್ ಕೊನೆ ದಿವಸ ವಿಜಯದಶಮಿ, ಬನ್ನಿ ಹಬ್ಬ ಅಥವಾ ಬಂಗಾರ ಕೊಡುವಂಥ ಪದ್ಧತಿಯನ್ನು ನಮ್ಮ ಹಳ್ಳಿಯೊಳಗಿನೂ ಸಹಿತ ಐತಿ. ಅವಾಗ ವಿಜಯದಶಮಿಯನ್ನು ಯಾಕೆ ಆಚರಣೆ ಮಾಡಬೇಕು, ಯಾವಾಗ ಆಚರಣೆ ಮಾಡಬೇಕು ಅಂತೇಳಿ ನೋಡಿದಾಗ ದೇವಿ ಪ್ರತಿಯೊಂದು ರಾಕ್ಷಸರನ್ನು ಸಂಹಾರ ಮಾಡ್ಕೊಂಡು ಬರ್ತಾಳೆ. ಅಂದರೆ ನಾವು ಒಂದು ದಿವಸ ಕಾಮವನ್ನು ನಾಶ ಮಾಡಬೇಕು, ಒಂದು ದಿವಸ ಕ್ರೋಧವನ್ನು ನಾಶ ಮಾಡಬೇಕು, ಮದ, ಮೋಹ, ಮತ್ಸರ, ಲೋಭ ಹೀಗೆಲ್ಲ ಒಂದೊಂದೊಂದೊಂದೊಂದೊಂದೊಂದೊಂದನ್ನು ನಾಶ ಮಾಡ್ಕೊಂಡು ನಮ್ಮ ಮೇಲೆ ನಾವು ವಿಜಯವನ್ನು ಸಾಧಿಸಬೇಕು. ಆ ವಿಜಯವನ್ನು ಸಾಧಿಸುವಂತಹ ಒಂದು ಕ್ರಿಯೆನ ವಿಜಯದಶಮಿ ಆಚರಣೆ ಅಂತೇಳಿ ಆಚರಣೆಯನ್ನು ಮಾಡ್ತಾರೆ. ಅದಕ್ಕಾಗಿ ಆ ದೇವಿ ಎಲ್ಲ ರಾಕ್ಷಸರನ್ನ ನಾಶ ಮಾಡಿ ಬನ್ನಿ ಗಿಡದ ಹತ್ರ ಬಂದ ತನ್ನ ಎಲ್ಲ ಆಯುಧಗಳನ್ನ ಅಲ್ಲಿ ಬನ್ನಿ ಗಿಡದ ಹತ್ರ ಇಟ್ಟ, ಆ ಬನ್ನಿ ಗಿಡದ ಹತ್ರ ಹೋಗಿ ನಾನು ಈ ಎಲ್ಲ ರಾಕ್ಷಸರನ್ನ ಬಂದ ವಿಜಯನಾದೆ ಅಂತೇಳಿ ವಿಜಯದಶಮಿ ಆಚರಣೆ. ಇನ್ನೂ ಸಹಿತ ಹಳ್ಳಿಯೊಳಗೆ ನಾವು ಖಡ್ಗವನ್ನು ತೊಗೊಂಡ ಬನ್ನಿ ಮುರಿಲಿಕ್ಕೆ ಹೋಗ್ತಾರೆ.
ಆ ಬನ್ನಿ ಮುರ್ಕೊಂಡು ಬಂದ ನಂತರ ಎಲ್ಲರೂ ಸಹಿತ ಹೆಣ್ಮಕ್ಳವರಿಗೆ ನಿವಾಳಿಯನ್ನು ಮಾಡಿ ವಿಜಯದ ತಿಲಕವನ್ನು ಹಚ್ಚಿ ಆ ಬನ್ನಿಯನ್ನು ಜಗಲಿ ಮೇಲೆ ದೇವರ ಮೇಲೆ ಅಥವಾ ಎಲ್ಲ ಹಿರಿಯರಿಗೆಲ್ಲ ಕೊಡುವಂಥ ವ್ಯವಸ್ಥೆಗಳು ನಡೆದಿದೆ. ಯಾಕಂದರೆ ಆ ವಿಜಯದ ಸಂಕೇತವಾಗಿ ವಿಜಯ ತಿಲಕವನ್ನು ಹಚ್ತಾರೋ ಮತ್ತು ಆರತಿಯನ್ನು ಮಾಡಿ ವಿಜಯ ಆಗಿ ಬಂದ್ರಿ ಅಂತೇಳಿ ಆ ಆರತಿಯನ್ನು ಮಾಡಿ ವಿಜಯ ತಿಲಕ ಹಚ್ತಾರೆ. ಪ್ರತಿಯೊಂದನ್ನು ಸಹಿತ ಧರ್ಮದ ಆಚರಣೆಗಳಿಗೆ ಅಥವಾ ಹಬ್ಬಕ್ಕೆ ಪ್ರತಿಯೊಂದನ್ನು ಸಹಿತ ಹಿರಿಯರ ಒಂದು ಕಾರಣವನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ನಾವು ಈ ದಸರಾ ಆಚರಣೆಯನ್ನು ಕೇವಲ ಉಪವಾಸ ಮಾಡ್ತಾರಂತೇಳಿ ಅಂದರೆ ಮರಾಠಿಗಳ ಒಂದು ಕಹಾವತ್ ಬರ್ತೈತೆ. ಏನಪ್ಪ ಅಂದರೆ ಏಕಾದಶಿ ದುಪ್ಪಟ್ಟು ಕಾಶಿ ಅಣೆ ಮನೇಮಿ ಉಪಾಶಿ. ಅಂದರೆ ನಾವು ಉಪವಾಸದೇವು ಅಂತ ಹೇಳಿ ದಿನ ತಿನ್ನೋಕ್ಕಿಂತಲೂ 2 ತಿಂತೀವಿ ಮತ್ತು ಅದನ್ನು ಉಪವಾಸದೇವು ಅಂತ ಹೇಳ್ತೀವಿ. ಆ ರೀತಿ ಆಗಬಾರ್ದು. ಅದಕ್ಕಾಗಿ ನಾವು ಉಪವಾಸ ಯಾವ ರೀತಿ ಮಾಡಬೇಕಪ್ಪ ಅಂದರೆ ನಮ್ಮಲ್ಲಿರ್ತಕ್ಕಂಥ ಒಂದು ದಿವಸ ಕಾಮವನ್ನು ಬಿಡಬೇಕು, ಕ್ರೋಧವನ್ನು ಬಿಡಬೇಕು, ಲೋಭವನ್ನು ಬಿಡಬೇಕು, ಅರಿಷಡ್ ವರ್ಗಗಳನ್ನ ಒಂದೊಂದು ದಿವಸ ತ್ಯಾಗವನ್ನು ಮಾಡಿ ಆಮೇಲೆ ಆ ವಿಜಯದಶಮಿಯನ್ನು ಆಚರಣೆಯನ್ನು ಮಾಡಬೇಕು. ಈ ವರ್ಷ ಮಾಡ್ರೆ ಸಾಧ್ಯಷ್ಟು ಆರತಿ ಮಾಡ್ತಾರೆ. ಪ್ರತಿಯೊಂದು ದಿವಸ ಕಲರ್ ಸೀರೆ ಉಟ್ಕೊಂಡ್ರೆ ದೇವಿ ಒಲಿಯಂಗಿಲ್ಲ. ಅದಕ್ಕಾಗಿ ದೇವಿ ಬೀಜ ಮಂತ್ರ ಒಂದೈತೆ. ಐಂ ಅಂದರೆ ಸರಸ್ವತಿ, ಹ್ರೀಂ ಅಂದರೆ ಲಕ್ಷ್ಮಿ, ಕ್ಲೀಂ ಅಂದರೆ ಮಹಾಕಾಳಿ. ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯ ವಿಚ್ಛೆ ಅಂತೇಳಿ ನವಾರಣ ಮಂತ್ರ ಬರ್ತೈತೆ. ಆ ನವಾರಣ ಮಂತ್ರವನ್ನು ಪ್ರತಿದಿನ ಪಠನೆ ಮಾಡೋದರಿಂದ ಹಲವಾರು ದೋಷಗಳು ನಮ್ಮಲ್ಲಿರುವಂತಹ ನಿವಾರಣೆ ಆಗ್ತೈತಿ. ಹಲವಾರು ಶಾಪ ತಾಪಗಳಿಂದ ನಮಗೆ ವಿಮುಕ್ತಿಯನ್ನು ಸಿಗ್ತದೆ. ಅದಕ್ಕಾಗಿ ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯ ವಿಚ್ಛೆ, ಓಂ ಐಂ ಹ್ರೀಂ ಕ್ಲೀಂ ಚಾಮುಂಡಾಯ ವಿಚ್ಛೆ ಅಂತ ಈ ನವಾರಣ ಮಂತ್ರವನ್ನು ಸಾಧ್ಯವಾದಷ್ಟು ಇವತ್ತಿನಿಂದ ಪಠನೆಯನ್ನು ಮಾಡಿರಿ. ಆಮೇಲೆ ನಾವು ಶ್ರೀಚಕ್ರವನ್ನು ಆರಾಧನೆಯನ್ನು ಮಾಡಿದ್ವಿ ಅಥವಾ ಇವತ್ತು ದಿವಸ ಶ್ರೀಚಕ್ರ ಪೂಜೆಯನ್ನು ಮಾಡಿ ಅದಕ್ಕೆ ಕುಂಕುಮಾರ್ಚನೆಯನ್ನು ಮಾಡಿದ್ವಿ. ಕುಂಕುಮಾರ್ಚನೆಯನ್ನು ಯಾಕೆ ಮಾಡಬೇಕು ಅಥವಾ ಕುಂಕುಮಾರ್ಚನೆ ಮಾಡೋದ್ರಿಂದ ನಮಗೇನು ಫಲ? ಯಾಕಂದರೆ ಮನುಷ್ಯ 84 ಲಕ್ಷ ಯೋನಿಯೊಳಗೆ ಮನುಷ್ಯ ಒಬ್ಬ ಸ್ವಾರ್ಥಿ ಇದ್ದಾನೆ. ಏನಪ್ಪ ಅಂದರೆ ನಮಗೆ ಏನಾದರೂ ಲಾಭ ಇದ್ದರೆ ಮಾತ್ರ ನಾವು ಅದನ್ನು ಮಾಡ್ತೀವಿ, ಲಾಭ ಇಲ್ಲದೆ ಹೋದರೆ ಅದು ಏನೂ ಮಾಡೋಂಗಿಲ್ಲ. ಅದಕ್ಕಾಗಿ ಕುಂಕುಮಾರ್ಚನೆಯನ್ನು ಮಾಡೋದ್ರಿಂದ ನಮಗೇನು ಫಲ? ನಾವು ಅಂಗಡಿಯೊಳಗೆ ಕುಂಕುಮ ತೊಗೊಂಡು ಬಂದ ಅದನ್ನು ಪಂಚಪಾಳದೊಳಗೆ ಅಥವಾ ಡಬ್ಬಿಯೊಳಗೆ ಹಾಕಿಟ್ಟ ಪ್ರತಿದಿನ ಕುಂಕುಮ ಹಚ್ಕೊಳ್ಳೋದ್ರಿಂದ ಯಾವುದೂ ಫಲ ಸಿಗಂಗಿಲ್ಲ ರೀ. ಈ ರೀತಿ ಕುಂಕುಮಾರ್ಚನೆಯನ್ನು ಮಾಡಿ ಶ್ರೀಚಕ್ರಕ್ಕೆ ದೇವಿ ಈಗ ಲಲಿತಾ ಸಹಸ್ರನಾಮವನ್ನು ಹೇಳಿದರೆ ಅದೇ ರೀತಿ ನಿಮಗೆ ಲಲಿತಾ ಸಹಸ್ರನಾಮ ಬರದೇ ಹೋದರೂ ಸಹಿತ ಓಂ ಸರಸ್ವತ್ಯೈ ನಮಃ, ಓಂ ಮಹಾಲಕ್ಷ್ಮೀ ನಮಃ, ಓಂ ಮಹಾಕಾಳ್ಯೈ ನಮಃ ಅಥವಾ ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಈ ಮಂತ್ರವನ್ನು ಹೇಳ್ಕೊತ ಆ ಶ್ರೀಚಕ್ರಕ್ಕೆ ಕುಂಕುಮವನ್ನು ಅರ್ಚನೆಯನ್ನು ಮಾಡೋದ್ರಿಂದ ಕುಂಕುಮಾರ್ಚನೆ ಮಾಡಿ ರಾತ್ರಿ ಇಡೀ ಆ ಕುಂಕುಮವನ್ನು ಅಲ್ಲೇ ಬಿಡಬೇಕ್ರಿ. ಯಾಕಂದರೆ ಆ ಯಂತ್ರದೊಳಗೆ ಕುಂಕುಮಾರ್ಚನೆಯನ್ನು ಮಾಡಿ ದೇವಿ ನಾಮಸ್ಮರಣೆಯನ್ನು ಮಾಡಿ ನಾವು ಕುಂಕುಮಾರ್ಚನೆ ಮಾಡೋದ್ರಿಂದ ಆ ಕುಂಕುಮಕ್ಕೆ ಒಂದು ಶಕ್ತಿ ಸಿಗ್ತೈತಿ. ಆ ಶಕ್ತಿಯನ್ನು ತಗೊಂಡು ನಾವು 2 ಹಣೆ ಮಧ್ಯದೊಳಗೆ ಇಲ್ಲಿ ಸಪ್ತಚಕ್ರಗಳಿದಾವೆ. ಮೂಲಾಧಾರ, ಸ್ವಾಧಿಷ್ಠಾನ, ಅನಾಹುತ ಅಂತೇಳಿ ಈ 2 ಭ್ರೂ ಮಧ್ಯೆ ಈ 2 ಕಣ್ಣುಗಳ ಮಧ್ಯೆ ಆಜ್ಞಾಚಕ್ರ ಅಂತ ಹೇಳ್ತೈತಿ. ಈಗಿನವ್ರು ಯಾರು ಹೆಣ್ಮಕ್ಳು ಜಾಸ್ತಿ ಕುಂಕುಮನ ಹಚ್ಕೊಳ್ಳಂಗಿಲ್ಲ. ಮೊದಲಿನ ಅಜ್ಜಿಗಳ ಒಂದು ರೂಪಾಯಿ ಕಾಯಿನ್ ಥರ ಕುಂಕುಮ ಹಚ್ಕೊಳ್ತೀರಿ. ಎಷ್ಟು ನೀವು ಕಡಿಮೆ ಕುಂಕುಮ ಹಚ್ಕೊಳ್ತೀರಿ ನಿಮ್ಮ ಗಂಡನ ಆಯುಷ್ಯ ಕಡಿಮೆ ಆಗ್ತೈತಿ. ಎಷ್ಟು ದೊಡ್ಡ ಕುಂಕುಮ ಹಚ್ಕೊಳ್ತೀರಿ ಅಷ್ಟು ನಿಮ್ಮ ಗಂಡನ ಆಯುಷ್ಯ ವೃದ್ಧಿ ಆಗ್ತೈತಿ. ಅದಕ್ಕಾಗಿ ಹಿರಿಯರ ಮತ್ತು ಕುಂಕುಮ ಧಾರಣೆ ಮಾಡೋದರಿಂದ ದೇವಿ ಕುಂಕುಮವನ್ನು ಯಾವ ರೀತಿ ಧಾರಣೆ ಮಾಡಿದಪ್ಪ ಅಂದರೆ ಮಹಿಷಾಸುರ ಶುಂಭ ನಿಶುಂಭ ತಾಯಿಯನ್ನು ಕೆಟ್ಟ ಭಾವನೆಯಿಂದ ನೋಡ್ತಾರೆ. ಕೆಟ್ಟ ಭಾವನೆಯಿಂದ ನೋಡಿದಾಗ ಆ ಮಹಿಷಾಸುರನಿಗೆ ತನ್ನ ಶಸ್ತ್ರಾಸ್ತ್ರದಿಂದ ನಾಶವನ್ನು ಮಾಡಿ ಅವನ ರಕ್ತವನ್ನು ತಗೊಂಡ ತಿಲಕವನ್ನು ಹಚ್ಕೊಳ್ತಾಳೆ. ಅದೇ ಕುಂಕುಮ ಕೆಂಪು ಕಲರ್ ಐತಲ್ಲ ರೀ. ಹೀಗೆ ಕೆಮಿಕಲ್ ಕೊಡಿಸಿ ಬೇರೆ ಬೇರೆ ಕಲರ್ ಆಗುತ್ತೆ. ಆದರೆ ಹಂಗೆ ಯಾರು ನಾವು ಕುಂಕುಮವನ್ನು ಧಾರಣೆ ಮಾಡಿ ನಾವು ಹೊರಗಡೆ ಎಲ್ಲಿ ಹೋಗ್ರಿ ನೀವು ಅವಾಗ ಕೆಟ್ಟ ದೃಷ್ಟಿಗಳಾಗಲಿ ಅಥವಾ ಪರಪುರುಷನ ಕಾಮದೃಷ್ಟಿ ಆಗಲಿ ನಮ್ಮ ಮೇಲೆ ಬೆಳಂಗಿಲ್ಲ. ಅದಕ್ಕಾಗಿ ಕುಂಕುಮಾರ್ಚನೆಯನ್ನು ಮಾಡಿ ನಿಮ್ಮ ಮಕ್ಕಳಿಗಾಗಲಿ ನಿಮ್ಮ ಯಜಮಾನರಿಗಾಗಲಿ ಈ ಕುಂಕುಮವನ್ನು ತೊಗೊಂಡು ನೀವು ಯಾವುದಾದ್ರೂ ಶುಭ ಕಾರ್ಯಕ್ಕೆ ಹೋಗೋ ಮುಂದೆ ಅವ್ರಿಗೆ ಕುಂಕುಮ ತಿಲಕವನ್ನು ಹಚ್ಚಿ ಕಳಿಸೋದ್ರಿಂದ ಅಥವಾ ಪ್ರತಿ ದಿವಸ ನೀವು ಮಕ್ಕಳಿಗೆ ಶಾಲೆಗೆ ಕಳಿಸೋ ಮುಂದೆ ಆ ಕುಂಕುಮ ಹಚ್ಚಿ ಕಳಿಸೋದ್ರಿಂದ ನೀವು ಸಹಿತ ಪ್ರತಿದಿನ ಶ್ರೀಚಕ್ರ ಕುಂಕುಮಾರ್ಚನೆಯನ್ನು ಮಾಡಿ ಕುಂಕುಮ ಧಾರಣೆ ಮಾಡೋದ್ರಿಂದ ನಿಮ್ಮ ಆಯುಷ್ಯ ವೃದ್ಧಿ ಆಗ್ತೈತಿ, ಸೌಭಾಗ್ಯ ವೃದ್ಧಿ ಆಗ್ತೈತಿ, ಅಖಂಡ ಸೌಭಾಗ್ಯ ಪ್ರಾಪ್ತಿ ಆಗ್ತೈತಿ. ಅದಕ್ಕೋಸ್ಕರನೇ ಕುಂಕುಮಾರ್ಚನೆಯನ್ನು ಮಾಡಿ ಆಮೇಲೆ ಕುಂಕುಮ ಧಾರಣೆಯನ್ನು ನಾವು ಮಾಡಬೇಕಾಗ್ತದೆ. ಅದಕ್ಕಾಗಿ ಇವತ್ತಿನ ದಿವಸ ಬಹಳ ವ್ಯವಸ್ಥಿತ ರೀತಿಯಿಂದ ಈ ನಾಗರಾಳ ಗ್ರಾಮದಲ್ಲಿ ಊರಿನ ಕೆಲವೊಂದು ಹಿರಿಯರು ಸಹಿತ ಮತ್ತು ಶ್ರೀಶೈಲ ಗುರುಗಳು ಸಹಿತ ಈ ವ್ಯವಸ್ಥೆಯನ್ನು ಇಟ್ಕೊಂಡ್ರು. ಭಾಳ ನೀವೆಲ್ಲರೂ ಸಹಿತ ಸೇರಿ ಕುಂಕುಮಾರ್ಚನೆಯನ್ನು ಮಾಡಿದ್ರಿ.
ಅದೇ ರೀತಿ ಒಂದು ಲಾಸ್ಟ್ ಒಂದು ಕಥೆಯನ್ನು ಹೇಳಿ ಈ ಕಾರ್ಯಕ್ರಮವನ್ನು ನಾವು ಮುಗಿಸೋಣ. ನಾವು ಪ್ರತಿಯೊಂದು ಪೂಜೆಯನ್ನು ಮಾಡ್ತೀವಿ, ಧರ್ಮದ ಆಚರಣೆಯನ್ನು ಮಾಡ್ತೀವಿ, ಇವೆಲ್ಲ ಸಹಿತ ಪುಣ್ಯ ಭಾಗಿಗಳು. ಯಾಕಂದರೆ ಪುಣ್ಯ ಸಹಜವಾಗಿ ಪ್ರಾಪ್ತಿಯಾಗಂಗಿಲ್ಲ. ನಾವು ಪಾಪ ಮಾಡಬೇಕಾಗಿತ್ತಂದ್ರೆ ಸಹಜವಾಗಿ ಪಾಪ ಕೃತ್ಯಗಳು ನಮ್ಮ ಕಡೆಯಿಂದ ಆಗ್ತಾವೆ. ಆದರೆ ಪುಣ್ಯವನ್ನು ಮಾಡಬೇಕಾಗಿತ್ತಪ್ಪ ಅಂದರೆ, ಪುಣ್ಯವನ್ನು ಸಂಪಾದನೆ ಮಾಡಬೇಕಾಗಿತ್ತಪ್ಪ ಅಂದರೆ ನಾವು ಒಂದು ಸ್ವಲ್ಪ ತ್ರಾಸು ತೊಗೊಳ್ಬೇಕು. ಅದಕ್ಕಾಗಿ ನೀವು ಕಾಲು ನೋವಾತಾವೆ, ಎಲ್ಲರಿಗೂ ತ್ರಾಸು ಆಗತೈತೆ. ಹಾಗೆ ಒಂದು ಸ್ವಲ್ಪ ತ್ರಾಸು ತೊಗೊಂಡಾಗ ಮಾತ್ರ ನಮ್ಗೆ ಪುಣ್ಯ ಪ್ರಾಪ್ತಿ ಆಗುತ್ತೆ. ಅದಕ್ಕಾಗಿ ಪುಣ್ಯಶ್ಚ ಫಲಮಿಶ್ಚಂತೆ ಪಾಪ ಅಂತೇಳಿ ಹೇಳ್ತಾರೆ. ಪುಣ್ಯದಿಂದ ಬಹಳಷ್ಟು ನಮಗೆ ಫಲ ಪ್ರಾಪ್ತಿ ಆಗುತ್ತೆ. ಅದಕ್ಕಾಗಿ ನೀವೆಲ್ಲರೂ ಸಹಿತ ಈಗ ನಾಗಲ ಗ್ರಾಮದಲ್ಲಿ ಬಹಳಷ್ಟು ಜನ ಇದ್ದಾರೆ. ಆದರೆ ನೀವು ಕೇವಲ ಇಷ್ಟು ಜನ ಅಷ್ಟು ಮಾತ್ರ ಬಂದಿದ್ದಿರಲ್ಲ. ಎಲ್ಲರಿಗೂ ಸಹಿತ ಆ ಭಗವತಿ ಕೃಪಾಶೀರ್ವಾದ ಸದಾಕಾಲ ಪ್ರಾಪ್ತಿಯಾಗಲಿ. ಮತ್ತೊಂದು ನಾವು ಪೂಜೆ ಅಥವಾ ಅರ್ಚನೆ ಅಥವಾ ದಾನ ಜಪ ತಪಗಳನ್ನು ಆಚರಣೆಯನ್ನು ಮಾಡ್ತೀವಿ. ನಾವು ಪ್ರತಿಯೊಬ್ಬರು ಸಹಿತ ಪೂಜೆ ಮಾಡೋದ್ರಿಂದ ನಮಗೇನು ಪ್ರಾಪ್ತಿ? ಪೂಜೆ ಮಾಡೋದ್ರಿಂದನೇ ಪುಣ್ಯ ಪ್ರಾಪ್ತಿ ಆಗ್ತೈತಿ. ನಾವು ದಾನ ಮಾಡೋದ್ರಿಂದ ಪೂಜೆ ಮಾಡೋದ್ರಿಂದ ಜಪ ತಪಗಳನ್ನ ಮಾಡೋದ್ರಿಂದ ನಮಗೆ ಪುಣ್ಯ ಪ್ರಾಪ್ತಿ ಆಗುತ್ತೆ. ಆ ಪುಣ್ಯ ಪ್ರಾಪ್ತಿ ಆಗಿದ್ದನ್ನು ನಾವು ಹಲವಾರು ಕಷ್ಟದ ಸಮಯದಲ್ಲಿ ನಮ್ಮ ರಕ್ಷಣೆಯನ್ನು ಮಾಡೋದು. ಅದಕ್ಕಾಗಿ ನಾವು ಪುಣ್ಯ ಪ್ರಾಪ್ತಿಯನ್ನು ಮಾಡ್ಕೊಳ್ಬೇಕು. ಅದಕ್ಕಾಗಿ ಯಾರಿಗೆ ಏನು ದಾನ ಮಾಡ್ಲಿಕ್ಕೆ ಸಾಧ್ಯ ಆಗ್ತೈತಿ ಆ ದಾನವನ್ನು ದೇವಸ್ಥಾನಗಳಾಗ್ಬೋದು ಅಥವಾ ಗುರು ಹಿರಿಯಗಳಾಗ್ಬೋದು ದಾನವನ್ನು ಸಹಿತ ಮಾಡಬೇಕಾಗುತ್ತೆ. ಅದಕ್ಕಾಗಿ ಒಂದು ಕಥೆ ಏನು ಬರ್ತೈತೆ, ಏನಪ್ಪ ಅಂದರೆ ಲಕ್ಷ್ಮೀ ಕನಕಧಾರ ಸ್ತೋತ್ರ ಅಂತ ಒಂದು ಸ್ತೋತ್ರ ಬರ್ತೈತೆ. ಲಕ್ಷ್ಮೀ ಕನಕಧಾರ ಸ್ತೋತ್ರ ಅಂತೇಳಿ ಒಬ್ಬ ಹೆಣ್ಮಗಳ ಪೂರ್ತಿಯಾದ ಬಡತನ, ಮನೇನೂ ಸಹಿತ ಸರಿಯಾಗಿರಲಿಲ್ಲ ನಿಲ್ಲಲಿಕ್ಕೆ. ಅಂಥ ಸಮಯದೊಳಗೆ ಶಂಕರಾಚಾರ್ಯರ 22ನೇ ವಯಸ್ಸಿಗೆ ಶಂಕರಾಚಾರ್ಯ ತಿಳ್ಕೊಳ್ತಾರೋ. 8ನೇ ವರ್ಷದ 10ನೇ ವರ್ಷದ ಶಂಕರಾಚಾರ್ಯರ ಒಬ್ಬರ ಬಡವಿಯ ಮನೆಗೆ ಹೋಗಿ ಭಿಕ್ಷಾಟನೆಯನ್ನು ಮಾಡ್ತಾರೆ. ಅವಾಗ ಅವ್ರು ಎಂಥ ಭಿಕ್ಷಾಟನೆ ಮಾಡ್ತಾರಪ್ಪ, ಅನಾಯಾಚಿತ ಭಿಕ್ಷೆ ಅಂದರೆ ನಾವು ಯಾರಾದರೂ ಭಿಕ್ಷುಕರು ಬಂದರೆ ಭವತಿ ಭಿಕ್ಷಾಂದೇಹಿ ನಮಗೇನಾದರೂ ಭಿಕ್ಷೆ ಕೊಡ್ರಿ ಅಂತೇಳಿ ಎಲ್ಲರೂ ಯಾಚನೆ ಮಾಡ್ತಾರೆ, ಕೇಳ್ತಾರೆ. ಆದರೆ ಶಂಕರಾಚಾರ್ಯ ಎಂಥ ಸಂಕಲ್ಪವನ್ನು ತೊಳ್ಕೊಂಡಿದ್ದಾರಪ್ಪ ಅಂದರೆ ಅನಾಯಾಚಿತ ಭಿಕ್ಷೆ ಅಂದರೆ ಯಾಚನೆಯನ್ನು ಮಾಡೋದಿಲ್ಲ, ಕೇಳೋದಿಲ್ಲ ಯಾರ ಹತ್ರ. ಅವ್ರು ಮನೆ ಮುಂದೆ ಹೋಗಿ ನಿಲ್ಲೋದ, ಅವ್ರು ಏನು ಕೊಡ್ತಾರೋ ಇದಕ್ಕೆ ಕೊಡ್ರಿ ಅಂತಲ್ಲ, ಏನು ಕೊಡ್ತಾರೋ ಅದನ್ನು ಸ್ವೀಕರಿಸಿ ಅದನ್ನು ತೊಗೊಂಡು ಬರೋದ. ಈಗ ಯಾರಾದರೂ ನೀ ಕೊಡಂಗಿಲ್ಲ ಮುಂದೆ ಹೋಗುತ್ತಾ ಅಂತ ಹೇಳ್ರೆ ಐದು ಮನೆಗೆ ಹೋಗೋದ, 5 ಮನೆಯವ್ರು ಏನಾದರೂ ಕೊಟ್ರಂದ್ರೆ ತಿನ್ನೋದ, 5 ಮನೆಯವ್ರು ಏನೋ ಕೊಡೋದಿಲ್ಲ ನೀವು ಮುಂದೆ ಹೋಗುತ್ತಾ ಅಂದರೆ ಆ ದಿವಸ ಉಪವಾಸ ಇರೋದ. ಈ ರೀತಿ ವ್ರತವನ್ನು ಶಂಕರಾಚಾರ್ಯನ ತೊಗೊಂಡಿದ್ರು. ಅದೇ ರೀತಿ ನಾವು ಅತನಿ ಶಿವಯೋಗಿಗಳು, ಮುರುಗೇಂದ್ರ ಶಿವಯೋಗಿಗಳು ಅಂತೇಳಿ ನೀವು ಅತನಿಯೊಳಗೆ ನೋಡಿರ್ಬೋದು. ಅವರು ಸಹಿತ ಅನಾಯಾಚಿತ ಭಿಕ್ಷೆಯನ್ನು ಬೇಡ್ತಿದ್ರು. ಏನಪ್ಪ ಅಂದರೆ ಯಾರಾದರೂ ಮನೆ ಮುಂದೆ ಹೋಗೋದ, ಸುಮ್ಮನೆ ನಿಂತು ಬಿಡೋದು ಜೋಳಿಗೆ ತೊಗೊಂಡು. ಅವ್ರು ಏನು ನೀಡ್ತಾರೋ ಅದನ್ನು ತೊಗೊಂಡು ಬಂದ ಅದನ್ನು ಸೇವನೆ ಮಾಡ್ತಿರುವ. ಒಂದು ಕಾಲದೊಳಗೆ ಜೋಳವನ್ನು ಒಂದು ಭಕ್ಷ್ಯ ಒಬ್ಬಕ್ಕೆ ಅಜ್ಜಿ ನೀಡಿದಲ್ಲಂತ. ಅವ್ರು 4 ಮನೆಯವ್ರು ಹಂಗೆ ಕಳಿಸಿದ್ರು, 5ನೇ ಮನೆಯವ್ರು ಅಜ್ಜಿ ಜೋಳವನ್ನು ನೀಡಿದಲ್ಲಂತ. ಆ ಜೋಳವನ್ನು ತೊಗೊಂಡ ನದಿ ಹತ್ರ ಹೋಗಿ ಕಲ್ಲ ಮೇಲೆ ಅರ್ಧ ಆ ನೀರ ಮತ್ತು ಜೋಳ ಕುಡಿದ್ರಂತ ಮುರುಗೇಂದ್ರ ಶಿವಗಳು. ಅವರೊಂದು ವಚನ ಬರೀತಾರೆ, ಏನಪ್ಪ ಅಂದರೆ ಜೋಳಿಗೆ ಹಿಡಿದುಕೊಂಡೇ ಹುಟ್ಟಿದೆ, ಇಂದಿಗೂ ಜೋಳಿಗೆ ತಪ್ಪಿಲ್ಲ, ಜೋಳಿಗೆ ಇದೇನು ತಪ್ಪಿಲ್ಲ. ಅರವಿಯ ಜೋಳಿಗೆ ಹೋಗಿ ಅರವಿನ ಜೋಳಿಗೆ ಬಂದಿದೆ, ತುಂಬುವ ಜೋಳಿಗೆ ಹೋಗಿ ತುಂಬದ ಜೋಳಿಗೆ ಬಂದಿದೆ. ಆ ಜೋಳಿಗೆಯನ್ನು ಹಿಡಿದು ತಿರುಗಿದೆ ತಿರಿಯ ದೊರೆಯ ಮನೆಗೆ. ಅವರು ನೀಡಿದರು ಬೇಡಿದರನ್ನು ಜಾಡಿ ನೋಡುವ ಆತರದಲ್ಲಿ ಜಾಡಿ ನೋಡಿದೆ. ಹರಿದ ಜೋಳಿಗೆ ತೂತ ಬಿದ್ದ ಜೋಳಿಗೆ, ಅಂಥ ಜೋಳಿಗೆಯನ್ನು ಹಿಡಿದು ನಾನು ಬೇಡಿ ಫಲವೇನು, ಅವರು ನೀಡಿ ಫಲವೇನು, ಸಾರ್ಥಕ ಸಿದ್ದೇಶ್ವರ. ಇದನ್ನು ಹೊಲಿದುಕೊಳ್ಳಲು ಶ್ರದ್ಧೆಯ ಸೂಜಿ ಶುದ್ಧಿಯ ಧಾರ ನೀಡ ಸಾರ್ಥಕ ಸಿದ್ದೇಶ್ವರ ಅಂತೇಳಿ ಅವರು ವಚನವನ್ನು ಬರೀತಾರೆ. ನಾವೆಲ್ಲರೂ ಸಹಿತ ನಾವು ಅರವಿ ಜೋಳಿಗೆಯನ್ನು ನೋಡಿದ್ದೇವೆ. ಆದರೆ ನಮ್ಮ ಹತ್ರ ಒಂದು ಜೋಳಿಗೆ ಐತೆ. ಅದು ಜೋಳಿಗೆ ಏನಪ್ಪ ಅಂದರೆ ಅರವಿ ಜೋಳಿಗೆಗೆ 10 kg 20 kg ಹಾಕಿದ್ರೆ ತುಂಬತೈತಿ. ಆದರೆ ನಮ್ಮಲ್ಲಿ ಒಂದು ಜೋಳಿಗೆ ಐತೆ. ಆ ಜೋಳಿಗೆ ಏನಪ್ಪ ಅಂದರೆ ಎಷ್ಟು ಹಾಕಿದ್ರೂ ಸಹಿತ ತುಂಬಂಗಿಲ್ಲ. ಯಾವ ಜೋಳಿಗೆ ಇರೋದ? ಮನಸ್ಸು ಅನ್ನೋ ಜೋಳಿಗೆ ಐತೆ. ಆ ಮನಸ್ಸನ್ನು ಜೋಳಿಗೆ ಒಳಗೆ ನೀವು 10 ಕಿಲೋ ಅಲ್ಲ, 1 ಕ್ವಿಂಟಾಲ್ ಅಲ್ಲ, 1 ಟನ್ ಅಲ್ಲ, ಎಷ್ಟು ಏನು ಈಗ ಒಂದು ತೊಲೆ ಬಂಗಾರ ಸಾಕಾಗಂಗಿಲ್ಲ, 10 ತೊಲೆ ಸಾಕಾಗಂಗಿಲ್ಲ, 1 kg ಆದ್ರೂ ಸಾಕಾಗಂಗಿಲ್ಲ. ಹಂಗೆ ಬಹಳಷ್ಟು ನಮಗೆ ಅಪೇಕ್ಷೆಗಳನ್ನ ನಾವು ಪಡ್ಕೊಂಡಿದ್ದೀವಿ. ಆದರೆ ಆ ಸಾಧು ಸತ್ಪುರುಷರು ಯಾವುದೇ ಲೋಭಕ್ಕೊಳಗಾಗದ ತಮ್ಮ ಜೀವನವನ್ನು ಸಾಗಿಸ್ತಿದ್ರು. ಅಂಥ ಸಮಯದೊಳಗೆ ಆ ಶಂಕರಾಚಾರ್ಯರು ಒಂದು ದೇವಿಯ ಒಬ್ಬ ಬಡವಿಯ ಮನೆಗೆ ಹೋಗ್ತಾರೋ. ಅವಾಗ ಭಿಕ್ಷೆಯನ್ನು ಬೇಡ್ದ ಸುಮ್ಮನೆ ಹೋಗಿ ಆ ತಾಯಿ ಮನೆ ಮುಂದೆ ನಿಂತು ಬಿಡ್ತಾರೆ. 4 ಮಂದಿ ಹಂಗೆ ಕಳಿಸಿರ್ತಾರೆ. 5ನೇ ಅದಕ್ಕೆ ಆ ಬಡವಿ ಎಂಥ ಬಡತನಪ್ಪ ಅಂದರೆ
ಅವತ್ತು ದುಡ್ದು ಅವತ್ತು ತಿನ್ಬೇಕು. ಅವ್ರ ಮನೆಯೊಳಗೆ ಒಂದು ಕಾಳು ನಾವೇನು ಮಾಡ್ತೀವಪ್ಪ ಅಂದರೆ ಮಕ್ಕಳಿಗಾಗಲಿ ಮೊಮ್ಮಕ್ಕಳಿಗಾಗಲಿ ಮರಿಮಕ್ಕಳಿಗಾಗಲಿ ಅಂತೇಳಿ ಎಷ್ಟೋ ಆಸ್ತಿಯನ್ನು ಸಂಗ್ರಹಣೆ ಮಾಡಿ ಇಡ್ತೀವಿ. ಆದರೆ ಆಕಿಗೆ ಬಡತನ ಎಂಥದೈತಪ್ಪ ಅಂದರೆ ಇವತ್ತು ಯಜಮಾನ್ ದುಡ್ಡು ತಂದಪ್ಪ ಅಂದರೆ ಅದನ್ನು ಮಾಡಿ ಹಾಕಬೇಕು. ಒಂದು ಕಾಳನ್ನು ಸಹಿತ ಹೆಚ್ಚಿಗೆ ಅವ್ರ ಮನೇಲಿ ಇರಲಿಲ್ಲ. ಮಕ್ಕಳನ್ನ ದಯವಿಟ್ಟು ಒಂದು ಸ್ವಲ್ಪ ಶಾಂತ ಕುಣಿಸ್ರಿ. ಹಿರಿಯರ ಅವ್ರನ್ನ ಗದಲಿನ ಇಡಬೇಕು ಅಂತೇಳಿ ಗೊಂದಲದೊಳಗಾಗಿ ಎಲ್ಲ ಕಡೆ ಹುಡುಕಾಡ್ತಾಳೆ, ಏನೂ ಸಿಗೋದಿಲ್ಲ. ಅವಾಗ ಏನೂ ಇಲ್ಲಪ್ಪ ಶಿವ, ನೀ ಬೇಡಕ್ಕೆ ಬಂದಿ, ಆದರೆ ನನ್ನ ಹತ್ರ ಏನೂ ಇಲ್ಲಪ್ಪ, ಮತ್ತೇನು ನೀಡಲಿ ನಿನಗೆ, ಏನು ನೀಡಲಿ, ನನ್ನ ಯಜಮಾನಂತೂ ಇನ್ನೂ ಬಂದಿಲ್ಲ, ಅವು ಏನಾದರೂ ಬಂದರೆ ನಾನು ಕೊಡ್ಬೋದಿತ್ತು, ನನ್ನ ಮನೆಯೊಳಗೆ ಒಂದು ಕಾಳೂ ಇಲ್ಲ, ಏನು ನೀಡಲಿ ಅಂತೇಳಿ ಒಂದು ಹಂಬಲಿಸ್ತಾಳೆ. ಅವಾಗ ನನಗೆ ಭಿಕ್ಷೆ ಬೇಡಕ್ಕೆ ಬಂದಾಗ ನನಗೆ ಕೊಡೋಷ್ಟು ದಾನನೂ ಕೊಡೋಷ್ಟು ನನ್ನ ಹತ್ರ ಏನೂ ಇಲ್ಲ ಅಂತೇಳಿ ಕಣ್ಣೀರು ಹಾಕಕ್ಕೆ ಆರಂಭ ಮಾಡ್ತಾಳು. ತಾಯಿ ನೋಡುವ ಇದ್ದಿರ್ಬೋದು, ಏನಾದರೂ ಒಂದು ಸ್ವಲ್ಪ ಹುಡುಕ್ಯಾಡು ನೋಡಿ, ಇನ್ನೊಂದು ಸ್ವಲ್ಪ ಹುಡುಕ್ಯಾಡು ಅಂತ ಹೇಳ್ತಾಳು. ಅವಾಗ ಒಂದು ಕಪಾಟ ಇರ್ತೈತೆ ರೀ, ಧೂಳು ಬಿದ್ದಿನ ಕಪಾಟ. ಅವಾಗ ಆಕಿ ಮಕ್ಕಳ ಆಡ್ಕೊಂತ ಹೋಗಿ ಒಂದು ನೆಲ್ಲಿಕಾಯಿಯನ್ನು ತೊಗೊಂಡು ಬಂದಿರ್ತಾರೆ. ನೆಲ್ಲಿಕಾಯಿ 2-3 ದಿವಸ ತಂದು ನೆಲ್ಲಿಕಾಯಿ ಇಟ್ಟು ಅದ್ರ ಮೇಲೆ ಧೂಳು ಬಿದ್ದಿರ್ತೈತಿ. ಆ ಕಪಾಟದಲ್ಲಿ ಕೈ ಹಾಕಿ ನೋಡ್ತಾಳು, ಒಂದು ಧೂಳು ಬಿದ್ದಿನ ನೆಲ್ಲಿಕಾಯಿ ಸಿಗ್ತೈತಿ. ಆ ನೆಲ್ಲಿಕಾಯಿಯನ್ನು ತೊಗೊಂಡು ಏನಾದರೂ ಸಿಕ್ತವ ಅಂತ ಶಂಕರಾಚಾರ್ಯ ಕೇಳಿದಾಗ, ಸಿಕ್ತಿಂದ ತಡಿಪ ಆತನಂದ ತನ್ನ ಶರ್ಗಕ್ಕೆ ಆ ನೆಲ್ಲಿಕಾಯಿಯನ್ನು ಒರೆಸಿ ನೋಡ್ತಾಳು, ಕೈಯೊಳಗೆ ನೆಲ್ಲಿಕಾಯಿ ಇರ್ತೈತಿ. ಅದೊಂದು ಸ್ವಲ್ಪ ಬಾಡಿರ್ತೈತಿ 2-3 ದಿವಸ ಆಗಿರೋದ್ರಿಂದ. ಅವಾಗ ನಾ ಭಿಕ್ಷೆರೆ ಬೇಡಕ್ಕೆ ಬಂದನು, ಮತ್ತು ನೆಲ್ಲಿಕಾಯಿಯನ್ನು ಬಾಡಿದ ನೆಲ್ಲಿಕಾಯಿಯನ್ನು ಕೊಟ್ಟರೆ ನನಗೆ ಆಕಿಗೆ ಮನಸ್ಸಿಗೆ ಹೆಂಗೆ ಆಗಬಾರ್ದು ಅಂತೇಳಿ, ಅವ್ನ ಮನಸ್ಸಿಗೆ ಹೆಂಗೆ ಆಗಬಾರ್ದು ಅಂತೇಳಿ ಯೋಚನೆಯನ್ನು ಮಾಡಿ, ಆ ನೆಲ್ಲಿಕಾಯಿ ಏನು ಸಿಕ್ಕಿದ್ದು ಅದನ್ನ ತೊಗೊಂಡು ಬಾವ, ಅದನ್ನ ಸ್ವೀಕರಿಸ್ತೇನೋ ಅಂತೇಳಿ ಅಂದ. ಯಾಚನೆಯನ್ನು ಮಾಡ್ತಾನೋ, ಕೈಯನ್ನು ಮುಂದೆ ಮಾಡ್ತಾನೋ. ಅವನ ಜೋಳಿಗೆಯೊಳಗೆ ಆ ನೆಲ್ಲಿಕಾಯಿಯನ್ನು ತಾಯಿ ಹಾಕ್ತಾಳೆ ಉಡಿಯೊಳಗೆ. ಅವಾಗ ಶಂಕರಾಚಾರ್ಯ ಅದನ್ನ ಭಿಕ್ಷೆಯನ್ನು ಸ್ವೀಕರಿಸಿ, ನೆಲ್ಲಿಕಾಯಿ ಭಿಕ್ಷೆಯನ್ನು ಸ್ವೀಕರಿಸಿ ಒಂದು ಲಕ್ಷ್ಮೀದೇವಿಯನ್ನು ಪ್ರಾರ್ಥನೆ ಮಾಡ್ತಾಳೆ. ಯಾಕೆ ತಾಯಿ ಲಕ್ಷ್ಮೀದೇವಿಗೆ ಮನುಷ್ಯನೊಳಗೆ ಪ್ರಾರ್ಥನೆಯನ್ನು ಮಾಡಿ ಈಗೀಗ ಇಷ್ಟು ಬಡತನವನ್ನು ಯಾಕೆ ಕೊಟ್ಟಿದೆ ಅಂತೇಳಿ ಪ್ರಶ್ನೆಯನ್ನು ಮಾಡೋ ಸಂಬಂಧ ಅಲ್ಲೇ ಭಗವತಿಯನ್ನು ಕರೆಸ್ತಾನೆ. ಕನಕಧಾರ ಸ್ತೋತ್ರವನ್ನು ಪಠನೆಯನ್ನು ಮಾಡಿ, ಅಲ್ಲೇ ರಚನೆಯನ್ನು ಮಾಡಿ, ಅಲ್ಲೇ ಕನಕಧಾರ ಸ್ತೋತ್ರವನ್ನು ಹೇಳಲಿಕ್ಕೆ ಆರಂಭ ಮಾಡ್ತಾನು. ಕನಕಧಾರ ಸ್ತೋತ್ರ ಮುಗಿಯೋ ಅಷ್ಟೊತ್ತೊಳಗೆ ಲಕ್ಷ್ಮೀದೇವಿ ಪ್ರಕಟ ಆಗ್ತಾಳು. ಲಕ್ಷ್ಮೀದೇವಿ ಪ್ರಕಟ ಆಗಿ ಶಂಕರ ನೀ ಯಾಕೆ ಕರೆದೆಪ್ಪ ನನ್ನ ಅಂದ್ರೆ ಕೇಳಿದಾಗ, ಇಲ್ಲ ನಾನು ಅನಾಯಾಚ ಭಿಕ್ಷೆಯನ್ನು ಬೇಡಕ್ಕೆ ಬಂದಿದ್ದೀನಿ, ಮತ್ತು ಆ ಭಿಕ್ಷೆ ನೀಡಲಿಕ್ಕೆ ಆಕಿನ ಹತ್ರ ಒಂದು ಕಾರಣೂ ಇಲ್ಲ, ಮತ್ತು ಒಂದು ನೆಲ್ಲಿಕಾಯಿಯನ್ನು ನನಗೆ ದಾನ ಮಾಡಿದಳು, ಭಿಕ್ಷೆಯನ್ನು ಕೊಟ್ಟಿದ್ದಳು, ಮತ್ತು ಈಕೆಗೆ ಇಷ್ಟು ಬಡತನ ಬರಲಿಕ್ಕೆ ಕಾರಣ ಏನು ಅಂತ ಕೇಳಿದಾಗ, ನೀನು ಈ ಜನ್ಮದಲ್ಲಿ ಆಕೆಗೆ ಇಷ್ಟು ಬಡತನವನ್ನು ನೋಡಿ ನಿನಗೆ ಮನಸ್ಸು ಕರಗಾತೈತಿ. ಈಕೆಗೆ ಹೋದ 7 ಜನ್ಮದೊಳಗೂ ಸಹಿತ ಮುಸ್ರಿ ಕೈಯಿಂದ ಕಾಗಿನೂ ಹೊಡೆದಿಲ್ಲ. ಯಾಕಂದರೆ ಆ ಮುಸ್ರಿ ಹೋಗಿ ಕಾಗಿ ಅಂದರೆ ಬಿತ್ತಂದರೆ ಕಾಗಿ ತಿಂದು ಹೋಗ್ತಿದೆ ಅಂತೇಳಿ ಮುಸ್ರಿ ಕೈಯಿಂದ ಕಾಗಿನೂ ಹೊಡೆದಿಲ್ಲ. ಯಾವ ಜಂಗಮರು ಬರ್ತಾರೋ, ಯಾವ ಸ್ವಾಮಿಗಳು ಬರ್ತಾರೋ ಅವರಿಗೆ ಭಿಕ್ಷೆ ನೀಡೋದ್ರಲ್ಲಿ ಹೋಗಂತೇಳಿ ಕಳಿಸಿದಳು. ಮತ್ತು ಯಾವ ಪ್ರಾಣಿಗಳಿಗೂ ಸಹಿತ ಒಂದು ಹಗಳ ಅನ್ನನೂ ಹಾಕಿಲ್ಲ, ಮತ್ತು ಏನು ದಾನ ಧರ್ಮನೂ ಸಹಿತ ಮಾಡಿಲ್ಲ. ಮತ್ತು ಇಂಥವಳಿಗೆ ಅದಕ್ಕಾಗಿ ಆ ಹೋದ ಜನ್ಮದ ಕರ್ಮವನ್ನು ಈ ಜನ್ಮದಾಗ ಅನುಭವಿಸತ್ತಳು. ಅದಕ್ಕಾಗಿ ಇಷ್ಟು ಬಡತನ ಆಕಿಗೆ ಏತಿ. ಮತ್ತು ಈಗ ಇನ್ನೂ 7 ಜನ್ಮ ಆದ್ರೂ ಸಹಿತ ಈಗ ನಾವು ಶ್ರೀಮಂತಿಗೆ ಬರ್ಲಿಕ್ಕೆ ಸಾಧ್ಯ ಆಗಂಗಿಲ್ಲ ಅಂತೇಳಿ ಹೇಳ್ತಾಳು. ಅವಾಗ ನಾವು ಸಿದ್ಧಾಂತ ಶಿಖಾಮಣಿಯೊಳಗೆ ಒಂದು ಶ್ಲೋಕ ಬರ್ತೈತೆ ರೀ, ಶಿವಯೋಗಿನೇ ಸಂತೃಪ್ತ್ಯೋ ತೃಪ್ತೀಭವತು ಶಂಕರ ತತ್ತೃಪ್ತ್ವಾ ತನ್ಮಯಂ ವಿಶ್ವಂ ತೃಪ್ತಿಮೇತಿ ಚರಾಚರ ಅಂತೇಳಿ. ಶಿವಯೋಗಿನೇ ಸಂತೃಪ್ತ್ಯೋ ತೃಪ್ತೀಭವತು ಶಂಕರ ಅಂದರೆ ಒಬ್ಬ ಜಂಗಮರಿಗೆ, ಒಬ್ಬ ಶಿವಯೋಗಿಗೆ ತೃಪ್ತನಾದಪ್ಪ ಅಂದರೆ ಇಡೀ ಬ್ರಹ್ಮಾಂಡವೆಲ್ಲ ಅಥವಾ ಇಡೀ ಚರಾಚರ ಎಲ್ಲ ತೃಪ್ತ ಆಗ್ತೈತೆ ಅಂತ. ಅವಾಗ ನಾನು ಈ ಭಿಕ್ಷೆಯನ್ನು ಬೇಡಲಿಕ್ಕೆ ಬಂದಾಗ ನನಗೆ ಈ ನೆಲ್ಲಿಕಾಯಿಯನ್ನು ಸ್ವೀಕರಿಸಿ ನನಗೆ ತೃಪ್ತಿ ಆಗೈತಿ, ಮತ್ತು ಆ ತೃಪ್ತಿ ಸಲುವಾಗಿ, ನನ್ನ ತೃಪ್ತಿ ಸಲುವಾಗಿ ನೀನು ಆಕೆಗೆ ಏನು ಕೊಡ್ತಿ ಆ ಕೊಡು ಅಂತೇಳಿ ಒಂದು ಪಟ್ಟು ಹಿಡಿತಾನಂತ, ಆಜ್ಞೆಯನ್ನು ಮಾಡ್ತಾನಂತ ಲಕ್ಷ್ಮೀದೇವಿಗೆ. ಅವಾಗ ಲಕ್ಷ್ಮೀದೇವಿ ಒಂದು ಲೆಕ್ಕಾಚಾರ ಮಾಡ್ತಾಳಂತ, ಈ ನೆಲ್ಲಿಕಾಯಿಗೆ ಏನು ಕೊಡ್ಬೋದು ಅಂತೇಳಿ ಒಂದು 2 ನಿಮಿಷ ಯೋಚನೆ ಮಾಡಿ ಆಮೇಲೆ ಆಕೆಗೆ ವರ ಕೊಡ್ತೇನೋ ನಿಲ್ಪ ಅಂತೇಳಿ ಅಂದ ಕಣ್ಣು ಮುಚ್ಕೊಳ್ತಾಳಂತ ಲಕ್ಷ್ಮೀದೇವಿ. ಆ ಲಕ್ಷ್ಮೀದೇವಿ ಕಣ್ಣು ಮುಚ್ಕೊಂಡು ಯೋಚನೆಯನ್ನು ಮಾಡಿ ಲೆಕ್ಕಾಚಾರ ಮಾಡಿದಾಗ, ಶಿವಯೋಗಿನೇ ಸಂತೃಪ್ತ್ಯೋ ತೃಪ್ತೀಭವತು ಶಂಕರ ತತ್ತೃಪ್ತ್ವಾ ತನ್ಮಯಂ ವಿಶ್ವಂ ತೃಪ್ತಿಮೇತಿ ಚರಾಚರ ಅಂದರೆ ಯಾವ ಶಿವಯೋಗಿಗೆ ನಾವು ಅನ್ನವನ್ನು ನೀಡ್ತೀವಿ ಅಥವಾ ಭಿಕ್ಷೆಯನ್ನು ಕೊಡ್ತೀವಿ, ದಾನವನ್ನು ಮಾಡ್ತೀವಿ, ಆ ಶಿವಯೋಗಿ ತೃಪ್ತನಾದಪ್ಪ ಅಂದರೆ ಇಡೀ ಬ್ರಹ್ಮಾಂಡ ಶಿವನ ತೃಪ್ತಿ ಆಗ್ತಾನೋ, ಇಡೀ ಬ್ರಹ್ಮಾಂಡವೆಲ್ಲ ತೃಪ್ತಿ ಆಗ್ತೈತಿ ಅಂತೇಳಿ ಒಂದು ಕಲ್ಪನೆ ಆ ಲಕ್ಷ್ಮೀದೇವಿ ಗೊತ್ತಾಗ್ತದೆ ಅಂತ. ಅವಾಗ ಲಕ್ಷ್ಮೀದೇವಿ ಕಣ್ ತೆರೆದು ಹೇಳ್ತಾಳಂತ, ನನ್ನಲ್ಲಿರುವ ಸಂಪತ್ತನ್ನು ಎಲ್ಲ ಈಕೆ ಕೊಟ್ಟಿದ್ರು ಸಹಿತ ಆ ಮುಗಿಯಂಗಿಲ್ಪ, ಅಷ್ಟು ಆ ನೆಲ್ಲಿಕಾಯಿಯೊಳಗೆ ಶಕ್ತಿ ಐತಿ ಅಂತೇಳಿ ಹೇಳಿ, ಅವಾಗ
ನೀ ಏನು ಕೊಟ್ಟಿದ್ದಿಲ್ಲ ಅದನ್ನು ಮತ್ತು ಅಷ್ಟೇ ಕೊಡೋಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಿ ಒಂದು ಲೆಕ್ಕಾಚಾರ ಇಟ್ಕೊಂಡ ನೆಲ್ಲಿಕಾಯಿಯ 10 ನಿಮಿಷದವರೆಗೆ ನೆಲ್ಲಿಕಾಯಿದ ಮಳೆ ಬೆಳೆದೈತಂತ ಆಕಿ ಮನೆಯೊಳಗೆ. ಅಂದರೆ ಎಷ್ಟು ಒಂದು ನೆಲ್ಲಿಕಾಯಿ ಮಿನಿಮಮ್ ಒಂದು 50 ಗ್ರಾಮ್ ಹಿಡಿದ್ರಿ ರೀ. ಒಂದು 10 ನಿಮಿಷ ಮಳೆ ಬಿತ್ತಂದ್ರೆ, ಬಂಗಾರ ಮಳೆ ಬಿತ್ತಂದ್ರೆ, ನಾವು ಮಳೆ ಬಂದರೆ ಒಳಗೆ ಬಂದು ಕುಂತೀವೋ, ಆದರೆ ಬಂಗಾರ ಮಳೆ ಬಿತ್ತಂದ್ರೆ ಹಂಗೆ ದಾನವನ್ನು ಮಾಡಬೇಕು, ಜಪವನ್ನು ಮಾಡಬೇಕು, ತಪವನ್ನು ಮಾಡಬೇಕು. ಅದರಲ್ಲಿ ಬಹಳ ಶಕ್ತಿ ಇರುತ್ತೆ. ಯಾಕಂದರೆ ನಾವು ಆಕೆ ಕೇವಲ ಒಂದು ನೆಲ್ಲಿಕಾಯಿ ದಾನ ಮಾಡೋದ್ರಿಂದ ಅಷ್ಟು ಸಂಪತ್ತನ್ನು ಪ್ರಾಪ್ತಿ ಮಾಡ್ಕೊಂಡಳು, ಅಷ್ಟು ಪುಣ್ಯವನ್ನು ಪ್ರಾಪ್ತಿ ಮಾಡ್ಕೊಂಡಳು. ಅದಕ್ಕಾಗಿ ನೀವೆಲ್ಲರೂ ಸಹಿತ ಈ ಕುಂಕುಮಾರ್ಚನೆಯನ್ನು ಮಾಡಿ, ಪೂಜೆಯನ್ನು ಮಾಡಿ ನೀವು ಸಹಿತ ಬಹಳ ಪುಣ್ಯದ ಭಾಗಿಯಾಗಿದ್ದೀರಿ. ಅದಕ್ಕಾಗಿ ನಿಮ್ಮೆಲ್ಲರಿಗೂ ಸಹಿತ ಆ ನವದುರ್ಗಿಯರ ಆಶೀರ್ವಾದ, ಭಗವಂತನ ಆಶೀರ್ವಾದ, ಎಲ್ಲ ಗುರುಗಳ ಆಶೀರ್ವಾದ, ಶ್ರೀರಕ್ಷೆ ಸದಾಕಾಲ ಇದೇ ರೀತಿ ಉಳಿಲಿ. ಮತ್ತು ಇದೇ ರೀತಿ ಶ್ರದ್ಧೆ, ಭಕ್ತಿ ಮತ್ತು ಮುಂದಿನ ವರ್ಷ ಮಾಡೋರ್ಲಿರಿ. ಮತ್ತು ಒಂದು ವರ್ಷ ಮಾಡಿಬಿಟ್ಬಿಡೋರು, ಮುಂದಿನ ವರ್ಷ ಮಾಡಿರಿ. ಗುರುಗಳು ಇರ್ತಾರೋ ಅವ್ರಿಗೆ ಮಾರ್ಗದರ್ಶನ ತೊಗೊಳ್ರಿ. ನಾವು ಯಾವುದೋ ಒಂದಪ್ಪ ಅಂದರೆ ಅರ್ಧಕ್ಕೆ ಬಿಟ್ಟು ಬರಬಾರ್ದು. ಸಂಕಲ್ಪ ಮಾಡೋರು 4 ಜನ ಇರ್ತಾರಂತ. ಯಾರಪ್ಪ ಅಂದರೆ ಸಂಕಲ್ಪ ಮಾಡ್ತಾರೆ, ಆದರೆ ಆರಂಭ ಆಯ್ತಪ್ಪ ಅಂದ್ರೆ ತ್ರಾಸ ಆಕೈತೆ ಅಂದರೆ ಬಿಟ್ಬಿಡ್ತಾರೆ. ಮತ್ತೊಬ್ಬರು ಸಂಕಲ್ಪ ಮಾಡ್ತಾರೋ ಆರಂಭ ಆಗ್ತೈತಿ, ಅರ್ಧಕ್ಕೆ ಬರ್ತೈತಿ, ಇದೇ ನನ್ನ ಕಡೆ ನಿಗುದಿಲ್ಲ ಅಂತಲೇ ಅವರು ಬಿಟ್ಬಿಡ್ತಾರಂತ. 3ನೇ ವ್ಯಕ್ತಿನೂ ಸಹಿತ ಸಂಕಲ್ಪ ಆರಂಭ ಆಗಿ ಮಧ್ಯದ ತನಕ ಬರ್ತೈತಿ, ಬಹಳಷ್ಟು ತೊಂದರೆಗಳನ್ನ ಅಂದರೆ ನಾವು ಈಗ ಕಾಲು ನೋವಾತು, ಬೆನ್ನು ನೋವಾಗ್ತೈತಿ, ಏನೇನೋ ಈ ರೀತಿ ತೊಂದರೆಗಳು ಉಂಟಾಗ್ತೈತಿ. ಆ ತೊಂದರೆ ಉಂಟಾದಾಗ ನನ್ನ ಕೈಲಿ ನೆಗುದಿಲ್ಲ ಅಂತಲೇ ಅವಾಗೂ ಬಿಡ್ತಾರಂತ. ಇಷ್ಟೆಲ್ಲ ಸಹಿತ ತ್ರಾಸ ಆದ್ರೂ ಸಹಿತ, ಕಾಲು ನೋವಿದ್ರೂ ಸಹಿತ, ಅಥವಾ ಏನೋ ನಮ್ಗೆ ತೊಂದರೆ ಬಂದ್ರೂ ಸಹಿತ, ಎಷ್ಟೇ ಕಷ್ಟ ಬಂದ್ರೂ ಸಹಿತ ನಾವು ಸಂಕಲ್ಪವನ್ನು ಹಿಡಿದಿಂದ ಬಿಡದೆ ಹೋದಪ್ಪ ಅಂದರೆ ನಮಗೆ ಬಹಳಷ್ಟು ಉತ್ತಮವಾದಂಥ ಫಲ ಭಗವಂತ ಕೊಡ್ತಾನೆ. ಯಾಕಂದರೆ ಪರೀಕ್ಷೆ ಮಾಡ್ತಾನೆ ರೀ. ಪ್ರತಿಯೊಂದನ್ನು ಸಹಿತ ನಮ್ಗೆ ಪಡ್ಕೊಳ್ಬೇಕಾಗಿತ್ತಂದರೆ ಒಂದು ಕಳ್ಕೊಳ್ಬೇಕು, ಆಮೇಲೆ ಪಡ್ಕೊಳ್ಬೇಕು. ಯಾಕಂದರೆ ನಾವು ಕಳ್ಕೊಳ್ಳದೆ ಹೋಯ್ತಪ್ಪ ಅಂದರೆ ಏನೂ ಪಡ್ಕೊಳ್ಳೋಕ್ಕೆ ಸಾಧ್ಯ ಆಗಂಗಿಲ್ಲ. ಅದಕ್ಕಾಗಿ ನಿಮ್ಮ ಹತ್ರಕ್ಕೆ ಎಷ್ಟು ತಾಳ್ಮೆ ಐತಿ, ನಿಮ್ಗೆ ಏನು ಕೊಡಬೇಕು ಅಂತಲೇ ಯೋಚನೆ ಮಾಡಿ ಆ ಭಗವಂತ ಭಗವತಿ ದೇವಿ ಕೊಡ್ತಾರಂತ. ನಾವು ತಾಳ್ಮೆ ಕಳ್ಕೊಂಡಪ್ಪ ಅಂದರೆ ನಾವು ಆ ಕೊಡುವಂತಹ ಯೋಚನೆ ಏನು ಬಂದಿರ್ತೈತಿ ಅದು ಹೋಗಿಬಿಡ್ತೈತಂತೆ. ಹಂಗೆ ಅದಕ್ಕಾಗಿ ನಾವು ಯಾವುದೇ ಒಂದು ಮಾಡಿದ್ರೂ ಸಹಿತ ಸ್ವಾರ್ಥ ಭಾವನೆ ಇಟ್ಕೊಳ್ಳದೆ ನಿಸ್ವಾರ್ಥತೆಯಿಂದ ಭಕ್ತಿನೇ ಮಾಡಲಿ, ಪೂಜನೆ ಮಾಡಲಿ, ಜಪ ಮಾಡಲಿ, ತಪ ಮಾಡಲಿ, ದಾನನ ಮಾಡಲಿ. ಕೊಟ್ಟದ್ದು ತನಗೆ, ಬಚ್ಚಿಟ್ಟದ್ದು ಪರರಿಗೆ, ಕೊಟ್ಟದ್ದು ಕೆಟ್ಟಿತನೇ ಬೇಡ, ಮುಂದೆ ಕಟ್ಟಿಹುದು ಬುತ್ತಿ ಸರ್ವಜ್ಞ ಅಂತೇಳಿ. ದಾನ ಕೊಟ್ಟಪ್ಪ ಅಂದರೆ ಅದು ನಂದಲ್ಲ ಅಂತೇಳಿ ಆ ಕ್ಷಣಕ್ಕೆ ಮರ್ತು ಬಿಡ್ಬೇಕಂತ. ಆ ಕ್ಷಣಕ್ಕೆ ನಾವು ದಾನ ಕೊಟ್ಟ ಮೇಲೆ ಸಹಿತ ದೇವಸ್ಥಾನದಲ್ಲಿ ದಾನ ಕೊಟ್ಟಿರ್ತಾರೆ ಕೆಲವೊಂದು, ಅದ್ರ ಮೇಲೆ ಹೆಸರು ಹಾಕಿಬಿಟ್ಟಿರ್ತಾರೆ. ಹಂಗೆ ಕೊಟ್ಟಿನ ಭಾವನೆಯೂ ಸಹಿತ ನಾವು ಮರೆತು ಬಿಟ್ಟ ಆ ದಾನವನ್ನು ಕೊಡಬೇಕಂತ. ಅದಕ್ಕಾಗಿ ನೀವೆಲ್ಲರೂ ಸಹಿತ ನಮಗೆ ಏನು ಕೊಟ್ಟಿದ್ದೀರಿ ಇವತ್ತು? ನಿಮ್ಮ ಸಮಯ ದಾನವನ್ನು ಕೊಟ್ಟಿದ್ದೀರಿ. ಯಾಕಂದರೆ ನಾವು ಸೀರಿಯಲ್ ನೋಡಬೇಕಾಗಿತ್ತು, ಮೊಬೈಲ್ದಾಗ ರೀಲ್ಸ್ ನೋಡಬೇಕಾಗಿತ್ತು, ಅದನ್ನೆಲ್ಲ ಬಿಟ್ಟು ನೀವೆಲ್ಲರೂ ಸಹಿತ ನಿಮ್ಮ ಸಮಯವನ್ನು ನಮಗೆ ದಾನ ಮಾಡಿದಿರಿ. ನಿಮಗೂ ಎಲ್ಲರಿಗೂ ಸಹಿತ ಆ ಭಗವತಿ ದೇವಿ ಕೃಪಾಶೀರ್ವಾದ ಸದಾಕಾಲ ಉಳಿಲಿ ಮತ್ತು ಅಖಂಡ ಸೌಭಾಗ್ಯ ನಿಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ. ನೀವೆಲ್ಲರೂ ಸಹಿತ ಬೇರೆ ಬೇರೆ ಊರಿಂದ ಬಂದಿದ್ದೀರಿ. ಇದು ಗಂಡನ ಮನೆ, ತವ್ರ ಮನೆ, ಅದು ಜನ್ಮಭೂಮಿ, ಇದು ಕರ್ಮಭೂಮಿ ನಿಮ್ಮದು. ಅದಕ್ಕಾಗಿ ಎಲ್ಲರೂ ಸಹಿತ ಬಹಳ ಒಳ್ಳೆಯಿಂದ, ಭಕ್ತಿಯಿಂದ, ಶ್ರದ್ಧೆಯಿಂದ ಇದೇ ರೀತಿ ಮುಂದಿನ ವರ್ಷನ ಸಹಿತ ಕಾರ್ಯಕ್ರಮವನ್ನು ಮಾಡಿರಿ. ಮುಂದಿನ ವರ್ಷ ಸಹಿತ ಕಾರ್ಯಕ್ರಮ ಮಾಡೋಕ್ಕೆ ಏನು ಬೇಕು ರೀ? ಹಣ ಭಾಳ ಬೇಕು, ನಿಮಗೆ ಆ ಭಾವನೆ ಮೂಡಬೇಕು, ಮತ್ತು ನಿಮ್ಗೆ ಆ ತಾಳ್ಮೆ ಬೇಕು, ಮತ್ತು ಶ್ರದ್ಧೆ ಬೇಕು, ಮತ್ತು ನಿಸ್ವಾರ್ಥ ಭಾವ ಬೇಕು. ಯಾಕಂದರೆ ಅದೆಲ್ಲ ಇತ್ತಪ್ಪ ಅಂದರೆ ಭಗವತಿ ದೇವಿ ಅದನ್ನು ಕೂಡಿಸ್ಕೊಡ್ತಾಳು ಮತ್ತು ಮಾಡುವಂತಹ ವ್ಯವಸ್ಥೆ ಆಗ್ತೈತೆ. ಅದಕ್ಕಾಗಿ ಮುಂದಿನ ವರ್ಷವೂ ಸಹಿತ ಕುಂಕುಮಾರ್ಚನೆಯನ್ನು ನಿಮ್ಮ ಅನುಕೂಲ ಪ್ರಕಾರ ಗುರುಗಳ ಜೊತೆ ಮಾತಾಡಿ ಕುಂಕುಮಾರ್ಚನೆಯನ್ನು ಮಾಡಿಕೊಡ್ರಿ. ನೀವು ಪ್ರತಿ ಯುಗಾದಿ ದಿವಸ ಮಾಡ್ಕೊಳ್ಬೋದು, ಪ್ರತಿ ಹುಣ್ಣಿಮೆಗೆ ಮಾಡ್ಕೊಳ್ಬೋದು, ಅಥವಾ ವಿಜಯದಶಮಿ ದಿವಸನೂ ಸಹಿತ ಆಚರಣೆ 9 ದಿವಸದೊಳಗೆ ಯಾವಾಗಲೂ ಮತ್ತೆ ಸಹಿತ ಮಾಡ್ಕೊಳ್ಬೋದು ಕುಂಕುಮಾರ್ಚನೆ. ನೀವು ವೈಯಕ್ತಿಕವಾಗಿ ನಾವು ಪರ್ವಕಾಲಗಳ ದೀಪಾವಳಿ ಪಡ್ಡೆ, ಮಾರ್ಗಶಿರ ಲಕ್ಷ್ಮೀ ಪೂಜೆಯನ್ನು ಮಾಡ್ತಿರಲಿಲ್ಲ, ಆ ಸಮಯದೊಳಗೆ ಸಹಿತ ನೀವು ಕುಂಕುಮಾರ್ಚನೆಯನ್ನು ಓಂ ಮಹಾಲಕ್ಷ್ಮೀ ನಮಃ ಕೇವಲ ಇದಷ್ಟೇ ಮಂತ್ರ ಹೇಳಿ ಸಹಿತ ನೀವು ಕುಂಕುಮಾರ್ಚನೆಯನ್ನು ಮಾಡಿಕೊಡ್ರಿ. ಇದೇ ರೀತಿ ಮತ್ತಷ್ಟು ಭಕ್ತಿ ಮತ್ತು ಶ್ರದ್ಧೆಯನ್ನು ಮಾಡುವಂತಹ ಮನಸ್ಸು, ಬುದ್ಧಿ ಎಲ್ಲ ನಿಮ್ಗೆ ಆ ಭಗವಂತ ಕರುಣಿಸಲಿ. ನಿಮ್ಮೆಲ್ಲರಿಗೆ ಶುಭವಾಗಲಿ ಅಂತ ಹೇಳಿ ನಾವು ಮಹಾಮಂಗಳಾರತಿಯನ್ನು ಮಾಡಿದ ನಂತರ ನಿಮಗೆಲ್ಲರಿಗೂ ಉಡಿ ತುಂಬಿದ ನಂತರ ಆಮೇಲೆ ಪ್ರಸಾದ ತೊಗೊಂಡು ಹೋಗ್ಬೇಕು. ಎಲ್ಲರೂ ಸಹಿತ ಎಲ್ಲರೂ ಆರತಿಯನ್ನು ತೊಗೊಳ್ರಿ.